ಗುಡ್ ಈವ್ನಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. ಹೇಗಿದ್ದೀರಿ ಎಲ್ಲರೂ ಕೂಡ? ಆರಾಮಲ್ವಾ? ಸರಿ, ಹಾಗಾದ್ರೆ ಇವತ್ತು ನಾವು ಬಯಾಲಜಿ 10th ಸ್ಟ್ಯಾಂಡರ್ಡ್ ಬಯಾಲಜಿಯಲ್ಲಿ ಫಸ್ಟ್ ಚಾಪ್ಟರ್ ದಟ್ ಇಸ್ ಲೈಫ್ ಪ್ರೊಸೆಸ್, ಈ ಚಾಪ್ಟರ್ ಅಲ್ಲಿ ಇರತಕ್ಕಂತಹ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡುವ. ಲೆಟ್ ಅಸ್ ಡಿಸ್ಕಸ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದೆಲ್ಲ ಇದೆ ಅದನ್ನು ನಾವು ಡಿಸ್ಕಸ್ ಮಾಡುವ. ಲೈಫ್ ಪ್ರೊಸೆಸ್ ಚಾಪ್ಟರ್, ಫಸ್ಟ್ ಚಾಪ್ಟರ್ ಆಫ್ 10th ಸ್ಟ್ಯಾಂಡರ್ಡ್ ಬಯಾಲಜಿಯ ಫಸ್ಟ್ ಚಾಪ್ಟರ್ ಇದು. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಆಲ್ರೆಡಿ ಕ್ವೆಶನ್ ಪೇಪರ್ ಇಂದ ನಾನು ಕೆಲವು ಕ್ವೆಶನ್ಸ್ ಅನ್ನ ತೆಗೆದು ಅದರ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಆಲ್ರೆಡಿ ಎಕ್ಸಾಮ್ ಅಲ್ಲಿ ಅಪಿಯರ್ ಆಗಿರತಕ್ಕಂಥ, ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಕ್ವೆಶನ್ಸ್ ಅನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದೆ. ಆಗ್ಬೋದಲ್ವಾ? ಹಾಗಾದ್ರೆ ಸರಿ, ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡುವುದಕ್ಕಿಂತ ಮುಂಚೆ ಐ ಹೋಪ್ ಯು ಆಲ್ ರಿಮೆಂಬರ್ ಅಬೌಟ್ ಲೈಫ್ ಪ್ರೊಸೆಸ್ ಚಾಪ್ಟರ್. ಲೈಫ್ ಪ್ರೊಸೆಸ್ ಚಾಪ್ಟರ್ ಅಲ್ಲಿ ಏನೆಲ್ಲ ಕಲ್ತಿದ್ದೇವೆ ಅಂತ ಹೇಳಿ ನಿಮಗೆ ನೆನಪಿದೆ ಅಂತ ನಾನು ಅನ್ಕೊಳ್ತೇನೆ. ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ? ವಿ ಸ್ಟಾರ್ಟೆಡ್ ವಿತ್ ನ್ಯೂಟ್ರಿಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವ ತರದ ನ್ಯೂಟ್ರಿಷನ್ಸ್ ಇದೆ ಅಂತ ಹೇಳಿ, ಹೌದಾ? ಸೊ ಅದರಲ್ಲಿ ವಿ ಸ್ಟಡಿಡ್ ಅಬೌಟ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂಡ್ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್, ಅಲ್ವಾ? ಅದಾದ ನಂತರ ನಾವು ವಿ ಡಿಸ್ಕಸ್ಡ್ ಅಬೌಟ್ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಅದಾದ ನಂತರ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಆಸ್ ವೆಲ್ ಆಸ್ ಇನ್ ಆನಿಮಲ್ಸ್ ಮತ್ತು ಪ್ಲಾಂಟ್ಸ್ ಅಲ್ಲಿ ಹೇಗೆ ರೆಸ್ಪಿರೇಷನ್ ಆಗತ್ತೆ, ಆ ರೆಸ್ಪಿರೇಷನ್ ಯಾಕೆ ಇಂಪಾರ್ಟೆಂಟ್, ಅಲ್ವಾ? ಸೊ ಆ ರೆಸ್ಪಿರೇಷನ್ ಆಗುವಾಗ ಏನಾಗತ್ತೆ, ಇವುಗಳೆಲ್ಲದರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಅದಾದ ನಂತರ ನಾವು ನೆಕ್ಸ್ಟ್ ಮೂವ್ ಆಗಿದ್ದದ್ದು ಯಾವುದಕ್ಕೆ? ದಟ್ ಈಸ್ ಏನು, ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಹ್ಯೂಮನ್ ಅಲ್ಲಿ ಇಟ್ ಈಸ್ ಹಾರ್ಟಿನ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಅದಾದ ನಂತರ ಪ್ಲಾಂಟ್ಸ್ ಅಲ್ಲಿ ವಾಟರ್ ಮತ್ತೆ ಫುಡ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ. ಇಷ್ಟೆಲ್ಲ ಆದ ನಂತರ ಲಾಸ್ಟಿಗೆ ವಿ ಕನ್ಕ್ಲೂಡೆಡ್ ದಿಸ್ ಲೈಫ್ ಪ್ರೊಸೆಸ್ ಚಾಪ್ಟರ್ ಬೈ ಸ್ಟಡಿಂಗ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಎಕ್ಸ್ಕ್ರೀಷನ್. ಇದರ ಬಗ್ಗೆ ನಾವು ಕಲಿದ್ವಿ. ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಅದರೊಟ್ಟಿಗೆ ಪ್ಲಾಂಟ್ಸ್ ಅಲ್ಲಿ ವೇಸ್ಟ್ ಮೆಟೀರಿಯಲ್ ನ ಡಿಸ್ಪೋಸಲ್ ಹೇಗಾಗತ್ತೆ ಅಂತ ಹೇಳಿ ಸ್ಟಡಿ ಮಾಡಿದ್ವಿ. ಇದೆಲ್ಲವೂ ನಿಮ್ಗೆಲ್ರಿಗೂ ನೆನಪಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಐ ಹೋಪ್ ಯು ರಿಮೆಂಬರ್ ಆಲ್ ದಿಸ್ ಕಾನ್ಸೆಪ್ಟ್. ಆಲ್ರೆಡಿ ನಿಮ್ಮ ಮೋಸ್ಟ್ ಆಫ್ ದ ಸ್ಕೂಲ್ಸ್ ಅಲ್ಲಿ FA1 ಕಂಪ್ಲೀಟ್ ಆಗಿರುತ್ತೆ. FA1 ಗೆ ಈ ಚಾಪ್ಟರ್ ಅನ್ನ ಓದಿ ಎಕ್ಸಾಮ್ಸ್ ಗಳಿಗೆ ನೀವು ಅಪಿಯರ್ ಆಗಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೇನೆ. ಓಕೆನಾ? ಸೊ ಹಾಗಾದ್ರೆ ಲೆಟ್ ಅಸ್ ಸಿ some of the important questions from life process chapter. Okay, first question, the site of complete digestion of carbohydrates, proteins and fat is. ಎಲ್ಲಿ ಕಂಪ್ಲೀಟ್ ಆಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ ಡೈಜೆಸ್ಟ್ ಆಗತ್ತೆ? ಇಫ್ ಇನ್ ದ ಎಕ್ಸಾಮ್ ಕ್ವೆಶನ್ ಜಸ್ಟ್ ಕಾರ್ಬೋಹೈಡ್ರೇಟ್ ಡೈಜೆಷನ್ ಅಂತ ಮಾತ್ರ ಕೇಳಿದ್ರೆ, ಎಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗತ್ತೆ? ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ ಆಗುವಂತದ್ದು ಮೌತ್ ಅಲ್ಲಿ, ಅಲ್ವಾ? ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಲೈವರಿ ಅಮೈಲೇಸ್ ಎನ್ಸೈಮ್. ಜಸ್ಟ್ ಪ್ರೋಟೀನ್ ಎಲ್ಲಾಗತ್ತೆ ಅಂತ ಕೇಳಿದ್ರೆ, ದಟ್ ಈಸ್ ಇನ್ ದ ಸ್ಟೊಮಕ್. ಫ್ಯಾಟ್ ಡೈಜೆಷನ್ ಇನ್ ದ ಇಂಟೆಸ್ಟೈನ್. ಬಟ್ ನಮಗ್ ಗೊತ್ತಿದೆ ಅಲ್ಲಿ ಮೌತ್ ಅಲ್ಲಿ, ಸ್ಟೊಮಕ್ ಅಲ್ಲಿ, ಇಂಟೆಸ್ಟೈನ್ ಅಲ್ಲಿ ಅಂದ್ರೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ ಇನಿಷಿಯಲ್ ಆಗಿ ಕಂಪ್ಲೀಟ್ ಡೈಜೆಷನ್ ಆಗೋದಿಲ್ಲ. ಹಾಗಾದ್ರೆ ಎಲ್ಲಿ ಕಂಪ್ಲೀಟ್ ಡೈಜೆಷನ್ ಆಫ್ ಆಲ್ ದೀಸ್ ತ್ರೀ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ ಅಂತ ಕೇಳಿದ್ರೆ, ದಟ್ ಈಸ್ ಇನ್ ದ ಇಂಟೆಸ್ಟೈನ್. ಇಂಟೆಸ್ಟೈನ್ ಅಲ್ಲೂ ಕೂಡ ಇಟ್ ಈಸ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. In the small intestine, what happens? Complete digestion of carbohydrates, proteins and fat molecules takes place. Okay, so carbohydrate digestion ellella agatte? That is in the mouth and small intestine. Protein digestion, it is in the stomach and small intestine. Fat digestion in the small intestine.
Okay, so next, draw the diagram showing the structure of closed stomata. This is asked for 1 mark. 1 ಮಾರ್ಕಿಗೆ ಅವ್ರು ಕೇಳಿರುವಂತದ್ದು ಕ್ಲೋಸ್. ಸಿ ಇದೆ ಡಿಫ್ರೆನ್ಸ್ ನೋಡಿ. ಸ್ಟೊಮ್ಯಾಟ ಅಂತ ಕೇಳಿದ್ರೆ ಯು ಕ್ಯಾನ್ ಡ್ರಾ ಓಪನ್ ಟೈಪ್ ಆಫ್ ಸ್ಟೊಮ್ಯಾಟ, ಬಟ್ ಹಿಯರ್ ಸ್ಪೆಸಿಫಿಕಲಿ ನಿಮ್ಗೆ ಅವರು ಕೇಳಿದ್ದಾರೆ ಕ್ಲೋಸ್ಡ್ ಸ್ಟೊಮ್ಯಾಟ ಅಂತಾನೆ ಕೇಳಿದ್ದಾರೆ. ಸೊ ಹಾಗಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಲೋಸ್ ಸ್ಟೊಮ್ಯಾಟ ಅಂಡ್ ಓಪನ್ ಸ್ಟೊಮ್ಯಾಟ? ಓಪನ್ ಸ್ಟೊಮ್ಯಾಟದಲ್ಲಿ ಯು ಕ್ಯಾನ್ ಅಬ್ಸರ್ವ್ ಸ್ಟೊಮ್ಯಾಟಲ್ ಪೋರ್, ಓಪನ್ ಸ್ಟೊಮ್ಯಾಟಲ್ ಪೋರ್. ಸಿ ಈ ತರ ಬೀನ್ ಶೇಪ್ಡ್ ಮಾಡಿರುವಾಗ ಏನಾಗತ್ತೆ, ಇಲ್ಲಿ ಸ್ಟೊಮ್ಯಾಟಲ್ ಪೋರ್ ಇದ್ರೆ ಇದೇನ್ ಇಂಡಿಕೇಟ್ ಮಾಡ್ತದೆ, ಈ ತರ ಓಪನಿಂಗ್ ಇದ್ರೆ ಇಟ್ ಈಸ್ ಓಪನ್ ಟೈಪ್ ಅಂತ, ಓಪನ್ ಸ್ಟೊಮ್ಯಾಟ ಅಂತ ಹೇಳಿ. ಈ ಸ್ಟೊಮ್ಯಾಟ ಇರಬಾರ್ದು. ಸೊ ಹಾಗಾದ್ರೆ ನೀವು ಹೇಗ್ ಮಾಡ್ತೀರಾ, ಸ್ಟ್ರೈಟ್ ಆಗಿ ಮಾಡ್ಬೇಕು. ದೇರ್ ಇಸ್ ನೋ ಓಪನಿಂಗ್ ಹಿಯರ್. ಸೊ ಈ ತರ ಮಾಡಿದ್ರೆ ಇಟ್ ಈಸ್ ಕ್ಲೋಸ್ಡ್ ಸ್ಟೊಮ್ಯಾಟ, ದೇರ್ ಇಸ್ ನೋ ಓಪನಿಂಗ್ ಹಿಯರ್. ಅಪರ್ಚರ್ ಮಾಡಿದ್ರಿ, ಸೊ ಅಲ್ಲಿ ಓಪನಿಂಗ್ ಇದೆ ಅಂತಂದ್ರೆ ಅದು ಓಪನ್ ಸ್ಟೊಮ್ಯಾಟ. ಸೊ ಹಿಯರ್ ಸ್ಪೆಸಿಫಿಕಲಿ ದೇ ಹ್ಯಾವ್ ಆಸ್ಕ್ಡ್ ಕ್ಲೋಸ್ಡ್ ಸ್ಟೊಮ್ಯಾಟ. ಈ ಡಯಾಗ್ರಾಮ್ ಅನ್ನ ನೀವು ಮಾಡ್ಬೇಕು. ಸಿ ದಟ್ ಹಿಯರ್ ದ ಡಿಫರೆನ್ಸ್ ಯು ಕ್ಯಾನ್ ಅಬ್ಸರ್ವ್ ಕ್ಲಿಯರ್ಲಿ. ಸೊ ಎ ಟೈಪ್, ಈ ಎ ಟೈಪ್ ಅಲ್ಲಿ ಏನಿದೆ, ಇಟ್ ಈಸ್ ದಿ ಓಪನ್ ಟೈಪ್. ಯಾಕೆ ಇದು ಓಪನ್ ಟೈಪ್ ಅಂತಂದ್ರೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಿ ಕ್ಲಿಯರ್ಲಿ, ಯು ಕ್ಯಾನ್ ಅಬ್ಸರ್ವ್ ದಿ ಸ್ಟೊಮ್ಯಾಟಲ್ ಪೋರ್. ಸ್ಟೊಮ್ಯಾಟಲ್ ಪೋರ್ ಅನ್ನ ನಾವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಆದ್ರೆ ಬಿ ಟೈಪ್ ಅಲ್ಲಿ ಹಿಯರ್ ಸ್ಟೊಮ್ಯಾಟಲ್ ಪೋರ್ ಇಟ್ ಈಸ್ ಕ್ಲೋಸ್ಡ್. ಇಲ್ಲಿ ಎಷ್ಟು ಅಪರ್ಚರ್ ಬಲ್ಜ್ ಆಗಿಲ್ಲ, ಓಪನ್ ಆಗಿಲ್ಲ ಅಲ್ವಾ. ಸೊ ಇಷ್ಟು ಓಪನ್ ಆಗಿಲ್ಲ ಅಂತಂದ್ರೆ ಈ ಪೋರ್ ಇಲ್ಲ ಅಂತ ಅರ್ಥ. ಪೋರ್ ಇಲ್ಲ ಅಂತಂದ್ರೆ ಅದು ಕ್ಲೋಸ್ಡ್ ಅಂತ ಅರ್ಥ. ಸೊ ಇದು ನೀವು ವೆನ್ ಯು ಆರ್ ಸ್ಟಡಿಂಗ್ ದ ಸ್ಟ್ರಕ್ಚರ್ ಆಫ್ ಸ್ಟೊಮ್ಯಾಟದ ಸ್ಟ್ರಕ್ಚರ್ ಅನ್ನ ಕಲಿಬೇಕಿದ್ರೆ ಯು ಶುಡ್ ನೋ ವೆದರ್ ಯು ಆರ್ ಸ್ಟಡಿಂಗ್ ಓಪನ್ ಟೈಪ್ ಸ್ಟೊಮ್ಯಾಟ ಆರ್ ಕ್ಲೋಸ್ ಟೈಪ್ ಸ್ಟೊಮ್ಯಾಟ. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ದೇ ಮೇ ಆಸ್ ಇನ್ ಜನರಲ್ ಡ್ರಾ ದ ಡಯಾಗ್ರಾಮ್ ಆಫ್ ಸ್ಟೊಮ್ಯಾಟ ಅಂತ. ಅವಾಗ ನೀವು ಯಾವುದನ್ನು ಬರಿಬಹುದು, ಬೇಕಂತಂದ್ರೆ ಎರಡನ್ನೂ ಕೂಡ ಬರಿಬಹುದು. ಇಫ್ ಯು ಹ್ಯಾವ್ ಟೈಮ್ ಯು ಕ್ಯಾನ್ ರೈಟ್ ಬೋತ್, ಯು ಕ್ಯಾನ್ ಡ್ರಾ ದ ಬೋತ್ ಅಲ್ವಾ. ಟೈಮ್ ಇಲ್ಲ ಅಂತಂದ್ರೆ ಯು ಕ್ಯಾನ್ ಡ್ರಾ ದಿಸ್ ಒನ್. ಓಕೆ, ಬಟ್ ಹಿಯರ್ ಸ್ಪೆಸಿಫಿಕ್ ಆಗಿ ಅವ್ರು ಕೇಳಿದ್ದಾರೆ ಡ್ರಾ ದಿ ಕ್ಲೋಸ್ಡ್ ಸ್ಟೊಮ್ಯಾಟ ಅಂತ. ಸೊ ಅವಾಗ ನೀವು ಇದನ್ನ ಬರೆಯುವ ಹಾಗಿಲ್ಲ. ಯು ಹ್ಯಾವ್ ನೀವು ಈ ಡ್ರಾ ಮಾಡುವಾಗ ಈ ಕ್ಲೋಸ್ಡ್ ಸ್ಟೊಮ್ಯಾಟವನ್ನೇ ಡ್ರಾ ಮಾಡ್ಬೇಕು. ಓಕೆನಾ? ಎಸ್. Next, what is the importance of villi? ಈ villi structure, where you can observe this villi ಎಲ್ಲಿ ಬರುತ್ತೆ, that is in the intestine, right? In the small intestine. So small intestine ಅಲ್ಲಿ, that is in the small intestine, a finger like projection ಇರತ್ತೆ ಅಲ್ವಾ. ಆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಅನ್ನ ವಿ ಕಾಲ್ ಇಟ್ as villi. Now what is the importance of villi? Function of this villi. villi ನ ಫಂಕ್ಷನ್ ಏನು ಅಂತ ಕೇಳಿದ್ದಾರೆ. ಯಾಕೆ ಅದು ಇರುತ್ತೆ ಅಂತ ಕೇಳಿದ್ರೆ, ಇಟ್ ಈಸ್ ಇನ್ ದ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಇಂಪಾರ್ಟೆಂಟ್ ಫಂಕ್ಷನ್ ಆಫ್ villi, absorption. Absorption of what? Absorption of what? Absorption of nutrients. Absorption of nutrients.
ಸೊ ಫಂಕ್ಷನ್ ಆಫ್ ವಿಲ್ಲೈ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಏನೆಲ್ಲ ಏನು ಕಂಪ್ಲೀಟ್ ಡೈಜೆಷನ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಫ್ಯಾಟ್ ಕಂಪ್ಲೀಟ್ ಡೈಜೆಸ್ಟ್ ಆಗತ್ತಲ್ವಾ ಆ ಡೈಜೆಸ್ಟೆಡ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ carbohydrate proteins and fats are absorbed by villi. Okay, finger like projection which is present in the walls of small intestine. ಏನು ಅದು ವಿಲ್ಲೈ ಅದೇನ್ ಮಾಡತ್ತೆ ನ್ಯೂಟ್ರಿಯೆಂಟ್ಸ್ ಗಳನ್ನ ಅಬ್ಸಾರ್ಬ್ ಮಾಡತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಪ್ಲಾಂಟ್ಸ್? ಪ್ಲಾಂಟ್ಸ್ ಅಲ್ಲಿ ಟ್ರಾನ್ಸ್ಪಿರೇಷನ್ ಯಾಕೆ ಬೇಕು? ಓಕೆ, ಸೊ ಹಾಗಾದ್ರೆ ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಟ್ರಾನ್ಸ್ಪಿರೇಷನ್? Transpiration, it is nothing but removal of water molecules alva from the aerial parts of the plant. Transpiration yaake agbeku? Transpiration, it is nothing but removal of water alva, removal of water ellinda from the aerial parts ಅಂದ್ರೆ ನಥಿಂಗ್ ಬಟ್ ಲೀವ್ಸ್ ಇಂದ ಅಥವಾ ಲೀಫಿನ ಅಲ್ಲಿ ಇರುವಂತ ಸ್ಟೊಮ್ಯಾಟಾ ಥ್ರೂ ಟ್ರಾನ್ಸ್ಪಿರೇಷನ್ ಆಗುತ್ತೆ. there are some other structure which helps in the transpiration. lenticels ಗಳೆಲ್ಲ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಇನ್ ಯೋರ್ ಟೆಕ್ಸ್ಟ್ ಬುಕ್ ಜಸ್ಟ್ ಸ್ಟೊಮ್ಯಾಟೋವನ್ನ ಮೆನ್ಷನ್ ಮಾಡಿರುವ ಕಾರಣ ನಾವು ಸ್ಟೊಮ್ಯಾಟೋಗೆ ಸ್ಟಿಕ್ ಆನ್ ಆಗುವ. ಓಕೆ, ಸೊ ರಿಮೂವಲ್ ಆಫ್ ವಾಟರ್. ಇವಾಗ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ರಿಮೂವಲ್ ಆಫ್ ವಾಟರ್? ರಿಮೂವಲ್ ಆಫ್ ವಾಟರ್ ಯಾಕೆ ಬೇಕು ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತ ಕೇಳಿದ್ರೆ ಫಸ್ಟ್ ಒನ್ ಫಾರ್ ದ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್. ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಇನ್ ದ ಪ್ಲಾಂಟ್ ಬಾಡಿ. ಪ್ಲಾಂಟ್ಸ್ ಅಲ್ಲಿ ಏನು ವಾಟರ್ ಅಬ್ಸಾರ್ಪ್ಷನ್ ಆಗುವಂಥದ್ದು ರೂಟ್ ಅಲ್ಲಿ ಅಲ್ವಾ? ಆ ರೂಟ್ ಅಲ್ಲಿ ಅಬ್ಸಾರ್ಬ್ ಆದಂತಹ ವಾಟರ್ ಮಾಲಿಕ್ಯೂಲ್ಸ್ ಪ್ಲಾಂಟಿನ ಶೂಟ್ ವರೆಗೆ ಹೋಗ್ಬೇಕು. ನಾಟ್ ಓನ್ಲಿ ವಾಟರ್, ಅಲಾಂಗ್ ವಿತ್ ದ ವಾಟರ್ ಯಾವುದು ಅಬ್ಸಾರ್ಬ್ ಆಗ್ತದೆ? ಮಿನರಲ್ಸ್ ಮತ್ತು ವಾಟರ್ಗಳು ಏನಾಗಬೇಕು? ಮೇಲ್ಗಡೆ ಅಪ್ವರ್ಡ್ ಅಗೇನ್ಸ್ಟ್ ದ ಗ್ರಾವಿಟಿ ಮೂವ್ ಆಗಬೇಕು. ಅದಕ್ಕೆ ಅಲ್ಲಿ ಏನಾಗಬೇಕು? ಪ್ರೆಷರ್ ಇರ್ಬೇಕಲ್ವಾ? ಆ ಪ್ರೆಷರ್ ಕೊಡುವಂಥದ್ದು, ಆ ಪ್ರೆಷರ್ ಗ್ರೇಡಿಯಂಟ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಇಟ್ ಇಸ್ ಟ್ರಾನ್ಸ್ಪಿರೇಷನ್. ಆದ ಕಾರಣ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಮಾಲಿಕ್ಯೂಲ್ಸ್, ವಾಟರ್ ಮತ್ತು ಮಿನರಲ್ಸ್ಗೋಸ್ಕರ ಈ ಟ್ರಾನ್ಸ್ಪಿರೇಷನ್ ಬೇಕೇ ಬೇಕು. ಓಕೆ, ಅಂಡ್ ಫಾರ್ ದ ಕಂಡಕ್ಷನ್ ಆಫ್ ವಾಟರ್. ಸೊ conduction of water and minerals. Okay, conduction of water and minerals ಗೆ. ಅದಲ್ಲದೆ ಏನು ಟ್ರಾನ್ಸ್ಪಿರೇಷನ್, ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪಿರೇಷನ್ ಏನ್ ಮಾಡ್ತದೆ? ಇಟ್ ರಿಮೂವ್ಸ್ ಎಕ್ಸೆಸ್ ಆಫ್ ವಾಟರ್. ಪ್ಲಾಂಟ್ ಬಾಡಿಯಲ್ಲಿ ಇರುವಂತಹ ಎಕ್ಸೆಸ್ ಆಫ್ ವಾಟರ್ ಅನ್ನ ರಿಮೂವ್ ಮಾಡುವಂಥದ್ದು. ರಿಮೂವ್ಸ್ excess of water from the plant body. ಅದಕ್ಕೂ ಕೂಡ ಈ ಟ್ರಾನ್ಸ್ಪಿರೇಷನ್ ಹೆಲ್ಪ್ ಮಾಡುತ್ತದೆ. ಓಕೆ, ಸೊ ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಅಂಡ್ ಮಿನರಲ್ಸ್, ಕಂಡಕ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್, ಅಂಡ್ ಇಟ್ ರಿಮೂವ್ಸ್, ಟ್ರಾನ್ಸ್ಪಿರೇಷನ್ ರಿಮೂವ್ಸ್ ಎಕ್ಸೆಸ್ ಆಫ್ ವಾಟರ್. ಪ್ಲಾಂಟ್ ಬಾಡಿಯಲ್ಲಿ ಇರುವ ಎಕ್ಸೆಸ್ ಆಫ್ ವಾಟರ್ ಅನ್ನ ರಿಮೂವ್ ಮಾಡುದು. ಅಲಾಂಗ್ ವಿತ್ ದ ವಾಟರ್ ಏನ್ ಮಾಡ್ತದೆ? ವೇಸ್ಟ್ ಮೆಟೀರಿಯಲ್ಸ್ ಅನ್ನು ಕೂಡ ಅದು ತನ್ನ ಬಾಡಿಯಿಂದ ಹೊರಗೆ ಹಾಕತ್ತೆ ಥ್ರೂ ಟ್ರಾನ್ಸ್ಪಿರೇಷನ್. ನಾವು ಹೇಳಿದ್ದೇವೆ ಗೇಷಿಯಸ್ ವೇಸ್ಟ್ ಮೆಟೀರಿಯಲ್ ಅಲ್ಲ, ಗೇಷಿಯಸ್ ಎಕ್ಸ್ಚೇಂಜ್. ಟೊಮ್ಯಾಟೋದಲ್ಲಿ ಆಗುವಂತಹ ಗೇಷಿಯಸ್ ಎಕ್ಸ್ಚೇಂಜ್ ಅಲ್ಲಿ ಅದು ವೇಸ್ಟ್ ಮೆಟೀರಿಯಲ್ ಅನ್ನ ರಿಮೂವ್ ಮಾಡ್ತದೆ. ಆಮೇಲೆ ಲಿಕ್ವಿಡ್ ವೇಸ್ಟ್ ಮೆಟೀರಿಯಲ್ಸ್ ಅನ್ನೆಲ್ಲ ಥ್ರೂ ಟ್ರಾನ್ಸ್ಪಿರೇಷನ್ ರಿಮೂವ್ ಮಾಡುತ್ತೆ. ಅಂಡ್ ಸಾಲಿಡ್ ವೇಸ್ಟ್ ಗಳನ್ನೆಲ್ಲ ಥ್ರೂ ಗಮ್, ರೆಸಿನ್ಸ್, ಈ ತರದ ಸಬ್ಸ್ಟೆನ್ಸಸ್ ಮೂಲಕ ಪ್ಲಾಂಟ್ ಬಾಡಿ ತನ್ನ ಬಾಡಿಯಿಂದ ಹೊರಗಡೆ ಹಾಕುತ್ತೆ. ಓಕೆನಾ? ಸೊ ಇದು 1 ಮಾರ್ಕಿಗೆ ಕೇಳಿರುವ ಕಾರಣ ನೀವು ಯಾವ್ದು ಬೇಕಾದ್ರೂ ಬರಿಬಹುದು. ಓಕೆ, ನಿಮಗೆ ಕಂಡಕ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಅಂತ ಈಸಿ ಆಗತ್ತೆ ಅಂತಂದ್ರೆ ಅದನ್ನ ಬರೀರಿ. ಅಪ್ವರ್ಡ್ ಮೂವ್ಮೆಂಟ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಅಂತ ಈಸಿ ಆಗತ್ತೆ ಅಂತಂದ್ರೆ ಅದ್ರ ಬರೀರಿ. ಯಾವುದು ಬೇಕಾದ್ರೂ ಬರಿಬಹುದು. ಓಕೆನಾ? ಸೊ ನೆಕ್ಸ್ಟ್, how does translocation of materials takes place by phloem tissue? Translocation ಅಂದ್ರೆ ಏನು? Here translocation, say transpiration refers to conduction of water. Translocation refers to it is conduction of food.
ಅಲ್ವಾ? ಟ್ರಾನ್ಸ್ಪೋರ್ಟೇಷನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಪ್ಲಾಂಟ್ಸ್ಗೆ ವಿ ಕಾಲ್ ಇಟ್ ಅಸ್ ಟ್ರಾನ್ಸ್ಲೊಕೇಶನ್. ಫುಡ್ಡಿನ ಮೂವ್ಮೆಂಟಿಗೆ, ಫುಡ್ ಟ್ರಾನ್ಸ್ಲೊಕೇಟ್ ಆಗುವುದಕ್ಕೆ ಪ್ಲಾಂಟ್ ಬಾಡಿಯಲ್ಲಿ ಏನು ಫೋಟೋಸಿಂಥಸಿಸ್ ನ ನಂತರ ಸಿಗುವಂತಹ ಪ್ರಾಡಕ್ಟ್ ದಟ್ ಈಸ್ ಗ್ಲೂಕೋಸ್, ಆ ಗ್ಲೂಕೋಸ್ ಇಂದ ಪ್ಲಾಂಟ್ ಬಾಡಿಗೆ ಎನರ್ಜಿ ಬೇಕು ಅಂತಂದ್ರೆ ಈ ಮೂವ್ಮೆಂಟ್ ಆಫ್ ಫುಡ್ ಆಗಬೇಕು. ಆ ಮೂವ್ಮೆಂಟ್ ಆಫ್ ಫುಡ್ ಅನ್ನ ಟ್ರಾನ್ಸ್ಲೊಕೇಶನ್ ಅಂತ ಹೇಳುವಂತದ್ದು. ಓಕೆ, ಸೊ ಇದು ಹೇಗಾಗತ್ತೆ, ಫುಡ್ಡಿನ ಮೂವ್ಮೆಂಟ್ ಹೇಗಾಗತ್ತೆ? ಈ ಫುಡ್ ಸಿಂಥಸೈಸ್ ಆಗುವಂತದ್ದು ದಟ್ ಇಸ್ ಥ್ರೂ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್ ಎಲ್ಲಾಗತ್ತೆ? ಅದು ಲೀವ್ಸ್ ಅಲ್ಲಿ ಆಗತ್ತೆ ಅಲ್ವಾ? ಲೀವ್ಸ್ ಅಲ್ಲಿ ಸಿಂಥಸೈಸ್ ಆದಂತ ಫುಡ್ಗಳು ಪ್ಲಾಂಟ್ ಬಾಡಿಗೆ ಹೇಗೆ ಟ್ರಾನ್ಸ್ಲೊಕೇಟ್ ಆಗತ್ತೆ ಅಂತ ಹೇಳಿ ಕ್ವೆಶನ್ ಕೇಳಿರುವಂತದ್ದು. ಹೇಗಾಗತ್ತೆ ಅಂತ ಕೇಳಿದ್ರೆ, ಬೈ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೊಕೇಶನ್ ಇನ್ ದ ಫ್ಲೋಯಂ ಟಿಶ್ಯೂ, that is food conducting tissue in the plants ಅಲ್ಲಿರುವ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಈ ಫ್ಲೋಯಂ ಅಲ್ಲಿ ಏನಿರ್ತದೆ ಅಂತಂದ್ರೆ ಸಿಯು ಟ್ಯೂಬ್ಗಳು ಇರ್ತದೆ. ಈ ಸಿಯು ಟ್ಯೂಬ್ ಏನ್ ಮಾಡ್ತದೆ ಅಂತಂದ್ರೆ ಈ ಕಂಡಕ್ಷನ್ ಅಲ್ಲಿ ಹೆಲ್ಪ್ ಮಾಡ್ತದೆ. ಸೊ ನಮಗೆ ಆಫ್ಟರ್ ದ ಫೋಟೋಸಿಂಥಸಿಸ್ ಕಾರ್ಬೋಹೈಡ್ರೇಟ್ ಸಿಗ್ತದೆ. ಆ ಕಾರ್ಬೋಹೈಡ್ರೇಟ್ಸ್ ಏನಾಗ್ತದೆ ಅಂತಂದ್ರೆ ಸುಕ್ರೋಸ್ ಫಾರ್ಮಿಗೆ ಕನ್ವರ್ಟ್ ಆಗ್ತದೆ. ದಿಸ್ ಸುಕ್ರೋಸ್ ಎಂಟರ್ಸ್ ದಿ ಫ್ಲೋಯಂ, ದಟ್ ಈಸ್ ಫ್ಲೋಯಮಿನ ಪಾರ್ಟ್ ಆದಂತಹ ಸಿಯು ಟ್ಯೂಬ್. ಸುಕ್ರೋಸ್ ಎಂಟರ್ಸ್ ಟು ದಿ ಫ್ಲೋಯಂ ಟಿಶ್ಯೂ. ಓಕೆ, using what? Using energy. Okay, energy in the form of ATP. Okay, sucrose enters to the phloem tissue using energy ಅಥವಾ ATP, energy in the form of ATP. ಇವಾಗ ಏನಾಗ್ತದೆ ಅಂತಂದ್ರೆ ಫ್ಲೋಯಮಿಗೆ ಇದು ಫಸ್ಟ್ ಸ್ಟೆಪ್ ಆಗ್ತದೆ. ನೆಕ್ಸ್ಟ್ ಸ್ಟೆಪ್ ಏನಾಗ್ತದೆ ಅಂತಂದ್ರೆ, ಸೊ ನಾವು ಯಾವುದೇ ಒಂದು ಸಬ್ಸ್ಟೆನ್ಸ್ ಒಂದು ಟಿಶ್ಯೂ ಒಳಗಡೆ ಎಂಟರ್ ಆದಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತದೆ. ಆ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಅನ್ನ ಏನು ಇನ್ಕ್ರೀಸ್ ಆದಾಗ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕೆ, ಬಿಕಾಸ್ ದೇರ್ ವಿಲ್ ಬಿ ಪ್ರೆಷರ್ ಗ್ರೇಡಿಯಂಟ್, ಆ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಏನಾಗ್ತದೆ ವಾಟರಿನ ಮೂವ್ಮೆಂಟ್ ಆಗತ್ತೆ. So now what happens due to the entry of sucrose into the phloem tissue? What happens? This sucrose increases the osmotic pressure. Okay, so due to the increase in the osmotic pressure, water molecules enters to the water molecules move into the phloem. Okay, water enters to the phloem. ಇವಾಗ ಏನಾಗ್ತದೆ ಅಂತಂದ್ರೆ, ವಾಟರ್ಸ್ ಎಂಟರ್ಸ್ ಟು ದಿ ಫ್ಲೋಯಂ. ಯಾಕೆ ಎಂಟರ್ ಆದ್ದು? ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಆಸ್ಮಾಟಿಕ್ ಪ್ರೆಷರ್. ಡ್ಯೂ ಟು ಇನ್ಕ್ರೀಸ್ ಇನ್ ದಿ ಆಸ್ಮಾಟಿಕ್ ಪ್ರೆಷರ್. ಸೊ ಇವಾಗ ಏನಾಯ್ತು ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಟಿಶ್ಯೂ ಅಲ್ಲಿ ಅಥವಾ ಆ ಒಂದು ಪರ್ಟಿಕ್ಯುಲರ್ ಸೆಲ್ ಅಲ್ಲಿ ಏನಾಯ್ತು? ಪ್ರೆಷರ್ ಗ್ರೇಡಿಯಂಟ್ ಆಯ್ತು. ಇವಾಗ ಫುಡ್ ಏನಾಗ್ತದೆ ಅಂತಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಹೋಗ್ತದೆ, ಅಂದ್ರೆ ಅದರ ಪಕ್ಕದ ಸೆಲ್ಲಿಗೆ ಮೂವ್ ಆಗುತ್ತೆ. ಸೊ ಇದೇ ತರ ಏನಾಗ್ತದೆ ಅಂತಂದ್ರೆ ಹೋಲ್ ಪ್ಲಾಂಟ್ ಬಾಡಿಯಲ್ಲಿ ಮೂವ್ಮೆಂಟ್ ಆಗುವಂತದ್ದು ಡ್ಯೂ ಟು ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್. ಸೊ ಹೌ ಡಸ್ ಟ್ರಾನ್ಸ್ಲೊಕೇಶನ್, ಇದು ಯಾಕೆ ಹೇಳಿದ್ದು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಸೇಮ್ ಕ್ವಶನ್ ಇದೆ, ಬಟ್ ಅಲ್ಲಿ 2 ಮಾರ್ಕ್ಸ್ ಕೇಳಿದ್ದಾರೆ. ಆದ ಕಾರಣ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಓಕೆನಾ, ಸೀದೆ 2 ಮಾರ್ಕ್ಸ್ ಅಲ್ಲಿ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ ಮೆಟೀರಿಯಲ್ಸ್ ಇನ್ ಪ್ಲಾಂಟ್ಸ್ ಅಂತ 2 ಮಾರ್ಕ್ಸ್ ಕೇಳಿದ್ದಾರೆ. ಇಲ್ಲಿ ಇನ್ನೊಂದು ಕ್ವಶನ್ ಪೇಪರ್ ಅಲ್ಲಿ 1 ಮಾರ್ಕ್ ಕೇಳಿದ್ದಾರೆ. ಸೊ ಆದ ಕಾರಣ ನಾನು ನಿಮಗೆ ಹೋಲ್ ಪ್ರೊಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇವಾಗ 1 ಮಾರ್ಕ್ ಕೊಟ್ರೆ ಹೇಗೆ ಬರೆಯುವಂತದ್ದು, 2 ಮಾರ್ಕ್ಸ್ ಕೊಟ್ರೆ ಹೇಗೆ ಬರೆಯುವಂತದ್ದು ಅಂತ ಹೇಳಿ ನಾವು ನೋಡುವ. See here how does translocation of material takes place by phloem tissue ಅಂತ 1 ಮಾರ್ಕ್ ಕೇಳಿದ್ದಾರೆ. ಸೊ ನಾ ಏನ್ ಬರೀಬೇಕು? ಸುಕ್ರೋಸ್ enters to the phloem tissue using energy and it creates
ಏನು it creates pressure gradient. Okay, it creates pressure gradient. Okay, due to this, what happens? Water enters to the phloem tissue. So in this way, translocation of materials takes place. ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಮೂವ್ಮೆಂಟ್ ಆಗುವಂತ. ಹೇಗೆ? ಸಿ, ಇವಾಗ ನಾವು ಒಂದು ಸೆಲ್ಲಿದು ಮಾತ್ರ ಮಾತಾಡಿದ್ವಿ ಅಲ್ವಾ. ಸುಕ್ರೋಸ್ ಏನಾಗತ್ತೆ? ಫ್ಲೋಯಮ್ ಟಿಶ್ಯೂಗೆ ಬರುತ್ತೆ ಯೂಸಿಂಗ್ ಎನರ್ಜಿ. ಇದರಿಂದಾಗಿ ಆಸ್ಮೋಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗತ್ತೆ. ಆಸ್ಮೋಟಿಕ್ ಪ್ರೆಷರ್ ಇನ್ಕ್ರೀಸ್ ಆಗುವ ಕಾರಣ ವಾಟರ್ ಎಂಟರ್ ಆಯ್ತು. ಸೊ ಇವಾಗ ಆ ಒಂದು ಕಂಪ್ಲೀಟ್ ಸೆಲ್ ಅನ್ನ ನೋಡಿದಾಗ, ವೆನ್ ಕಂಪೇರ್ ಟು ದ ನಿಯರ್ ಬೈ ಸೆಲ್ಸ್, ಬೇರೆ ಅದ್ರ ಹತ್ರ ಇರುವಂತಹ ಸೆಲ್ಸ್ ಗಳಿಗೆ ಕಂಪೇರ್ ಮಾಡಿದಾಗ ಈ ಸೆಲ್ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಯಾವುದ್ರದ್ದು? ಸುಕ್ರೋಸ್ ಕಾನ್ಸಂಟ್ರೇಷನ್, ವಾಟರ್ ನ ಕಾನ್ಸಂಟ್ರೇಷನ್, ಎರಡರದ್ದು ಕೂಡ ಜಾಸ್ತಿ ಇದೆ. ನೌ ವಾಟ್ ಹ್ಯಾಪನ್ಸ್? ಡ್ಯೂ ಟು ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಏನಾಗ್ತದೆ? ವಾಟರ್ ಮತ್ತು ಸುಕ್ರೋಸ್ ನೆಕ್ಸ್ಟ್ ಸೆಲ್ಗೆ ಎಂಟರ್ ಆಗತ್ತೆ. Okay, so sucrose is transferred into the phloem using energy, okay, from ATP. This increases osmotic pressure, okay, causing water to move inside the cell. Okay, through water, food molecules are transferred in the cell. ಇದು ನೀವು ಬರೀಬೇಕು. ಏನ್ ಬರೀತೀರಿ? Sucrose is transferred into phloem tissue using energy from ATP, okay, which increases the osmotic pressure, okay, causing water to move into the cell. And due to the concentration gradient, food molecules are transferred from one cell to another cell. Okay, ಸೊ ಸೇಮ್ ಆನ್ಸರ್ ನಿಮಗೆ ಇಲ್ಲಿ ಬರುತ್ತೆ, ಬಟ್ ಇಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಬೇಕು. ಬಿಕಾಸ್ ಹಿಯರ್ ಇಟ್ ಈಸ್ ಆಸ್ಕ್ಡ್ ಫಾರ್ 2 marks. ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೋಕೇಶನ್ ಅಲ್ವಾ. ಸೊ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಎಕ್ಸ್ಪ್ಲೇನ್ ದ ಪ್ರೊಸೆಸ್ ಆಫ್ ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್ ಆಫ್ ಮ್ಯಾನ್. ಮ್ಯಾನ್ ಅಂದ್ರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ನೀವು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರ್ತೀರಿ ಅಲ್ವಾ. ಇಲ್ಲಿ ಕೇಳಿರುವಂತದ್ದು ಜಸ್ಟ್ ಮ್ಯಾನ್ ಅಲ್ಲಿ ಹೇಗೆ ಮ್ಯಾನಿನ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ, ಹ್ಯೂಮನಿನ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಹೇಗೆ ಡೈಜೆಷನ್ ಆಗ್ತದೆ ಅಂತ ಹೇಳಿ. ಸೊ ಫಸ್ಟ್ ನೀವು ಮೌತ್ ಅಲ್ಲಿ ನೋಡಿದಾಗ, ಮೌತ್ ಅಲ್ಲಿ ಇಟ್ ಇಸ್ ಸಲೈವರಿ ಅಮೈಲೇಸ್ ಇರ್ತದೆ. ಆ ಸಲೈವರಿ ಅಮೈಲೇಸ್ ಕಾರ್ಬೋಹೈಡ್ರೇಟ್ ಡೈಜೆಷನ್ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಸ್ಟೊಮಕ್ ಬಂದಾಗ, ದೇರ್ ಯು ಕ್ಯಾನ್ ಅಬ್ಸರ್ವ್ ದಿ ಪೆಪ್ಸಿನ್ which helps in the digestion of proteins. So here it is small intestine. I'll write it as SI. Okay, small intestinal ಏನಾಗ್ತದೆ ಅಂತ ಹೇಳಿ. In the small intestine you can observe 2 types of juices. ಯಾವುದೆಲ್ಲ ಅಂತ ಹೇಳಿದ್ರೆ, ಯಾವುದೆಲ್ಲ ಜ್ಯೂಸಸ್ ಹೇಳ್ಬೋದಾ? The first one, it is pancreatic juice. Pancreatic juice. ಫಸ್ಟ್ ನಿಮಗೆ ನೀವು ಅಬ್ಸರ್ವ್ ಮಾಡುವಂಥದ್ದು ಸ್ಟೊಮಕ್ ಅಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಇನ್ನೊಂದು ಸ್ಟೊಮಕ್ ಗೆ ಬರುವಂತದ್ದು ಇಟ್ ಈಸ್ ಬೈಲ್ ಜ್ಯೂಸ್. ಓಕೆ, ಸೊ ಬೈಲ್ ಜ್ಯೂಸ್ ಎಲ್ಲಿಂದ ಬರ್ತದೆ ಅಂತ ಕೇಳಿದ್ರೆ ದಟ್ ಈಸ್ ಫ್ರಮ್ ದ ಲಿವರ್ ಅಲ್ವಾ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎಲ್ಲಿಂದ ಬರ್ತದೆ ನಿಮಗೆ ಅಂತ ಕೇಳಿದ್ರೆ, ಅಥವಾ ಇಂಟೆಸ್ಟೈನಿಗೆ ಅಂತ ಕೇಳಿದ್ರೆ, ದಟ್ ಈಸ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಓಕೆ, ಪ್ಯಾಂಕ್ರಿಯಾಸ್ ಇಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಬರ್ತದೆ. ಸೊ ಲಿವರ್ ಇಂದ ಬೈಲ್ ಜ್ಯೂಸ್ ಬರ್ತದೆ. ಓಕೆ, ಮೌತಿಗೆ ಜಸ್ಟ್ ಫ್ರಮ್ ದ ಸಲೈವರಿ ಗ್ಲ್ಯಾಂಡ್ ಸಲೈವ ಬರುವಂತದ್ದು. ಸ್ಟೊಮಕ್ ಅಲ್ಲಿ ಏನಾಗ್ತದೆ? ಗ್ಯಾಸ್ಟ್ರಿಕ್ ಜ್ಯೂಸಸ್ ಇರುವಂತದ್ದು. ಬಟ್ ಹಿಯರ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಯು ಕ್ಯಾನ್ ಅಬ್ಸರ್ವ್ ಬೈಲ್ ಜ್ಯೂಸ್ ಫ್ರಮ್ ದ ಲಿವರ್ ಅಂಡ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಫ್ರಮ್ ದ ಪ್ಯಾಂಕ್ರಿಯಾಸ್. ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ಇಂದ ಸೆಕ್ರೇಟ್ ಆದಂತಹ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮತ್ತೆ ಬೈಲ್ ಜ್ಯೂಸ್ ಏನಾಗ್ತದೆ? ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ. ನಾವು ಸ್ಟೊಮಕ್ಕಿನ pH ಇಟ್ ಇಸ್ ಅಸಿಡಿಕ್. ಸೊ ಇಂಟೆಸ್ಟೈನ್ಗೆ, ಸ್ಮಾಲ್ ಇಂಟೆಸ್ಟೈನ್ಗೆ ಬರಬೇಕಿದ್ರೆ ಅದನ್ನ ನ್ಯೂಟ್ರಲ್ ಮಾಡ್ಬೇಕು, ಸ್ವಲ್ಪ ಸ್ಲೈಟ್ಲಿ ಬೇಸಿಕ್ ಮಾಡಬೇಕು. ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ಇಟ್ ಇಸ್ ಪ್ಯಾಂಕ್ರಿಯಾಸ್. ಓಕೆ, ಸೊ
ಬೈಲ್ ಜ್ಯೂಸ್ ಅಲ್ಲಿ, ಲಿವರ್ ಇಂದ ಸೆಕ್ರೇಟ್ ಆದಂತಹ ಬೈಲ್ ಜ್ಯೂಸ್ ಅಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ, ಇಟ್ ಕಂಟೈನ್ಸ್ ಬೈಲ್ ಸಾಲ್ಟ್ಸ್. Okay, it contains bile salts, and this bile salt helps in the fat digestion. Okay, fat digestion ಗೆ ಹೆಲ್ಪ್ ಮಾಡುವಂತದ್ದು ಇಟ್ ಇಸ್ ಬೈಲ್ ಸಾಲ್ಟ್. ಎಲ್ಲಿಂದ ಬರ್ತದೆ? ಬೈಲ್ ಜ್ಯೂಸ್. ಆ ಬೈಲ್ ಜ್ಯೂಸ್ ಎಲ್ಲಿಂದ ಬರ್ತದೆ? ಲಿವರ್ ಇಂದ ಬರ್ತದೆ. ಹಾಗಾದ್ರೆ ವಾಟ್ ಅಬೌಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ವಿಚ್ ಇಸ್ ಕಮಿಂಗ್ ಫ್ರಮ್ ದ ಪ್ಯಾಂಕ್ರಿಯಾಸ್ ಅಂತ ಕೇಳಿದ್ರೆ, ಹಿಯರ್ this pancreatic juice contains several enzymes. Several enzymes ಅಂತಂದ್ರೆ it contains enzymes which are helpful in the digestion of proteins or carbohydrates or fat. Okay, for example, ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ it contains trypsin. Okay, trypsin ಅಂತ ಹೇಳಿದ್ರೆ it helps in the digestion of proteins. ಈಗ ನಾವು ಪೆಪ್ಸಿನ್ ಅಂತ ಹೇಳಿದ ಹಾಗೆ ಟ್ರಿಪ್ಸಿನ್ ಅಂತ ಹೇಳಿ ಬರುವಂತದ್ದು. ಓಕೆ, ಲೈಪೇಸ್ ಅಂತ ಬರ್ತದೆ. ಸೊ ಲೈಪೇಸ್ ಹೆಲ್ಪ್ಸ್ ಇನ್ ದ ಫ್ಯಾಟ್ ಡೈಜೆಷನ್. ಸೊ ಈ ತರ ಪ್ಯಾಂಕ್ರಿಯಾಸ್ ಇಂದ ಬರುವಂತಹ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ದೇರ್ ವಿಲ್ ಬಿ ಸೆವೆರಲ್ ಎಂಜೈಮ್ಸ್. ಓಕೆ, ಅಂಡ್ ದೀಸ್ ಎಂಜೈಮ್ಸ್ ಹೆಲ್ಪ್ಸ್ ಇನ್ ದ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ಫ್ಯಾಟ್. ಸೊ ಇಷ್ಟನ್ನ ಬರಿಬೇಕು. ಹಾಗಾದ್ರೆ ಕರೆಕ್ಟ್ ಆಗಿ ಹೇಗ್ ಬರೆಯೋದು ಅಂತ, ಸ್ಟೆಪ್ ಬೈ ಸ್ಟೆಪ್ ಹೇಗ್ ಬರಿಬಹುದು ಅಂತ ಕೇಳಿದ್ರೆ, ಸೊ small intestine of man alli there are two types of secretion. The first secretion from the liver. It contains two types of secretion. Liver secretes bile juice. Okay, and this bile juice contains bile salts. Okay, and this bile salts helps in the fat digestion. Fat digestion. Next, small intestine also contains pancreatic juice which comes from pancreas. Okay, pancreas secretes pancreatic juice. Pancreatic juice na first function ಏನು ಅಂತ ಕೇಳಿದ್ರೆ, ಈ ಅಸಿಡಿಕ್ ಪಿ ಎಚ್, ಫುಡ್ಡಿನ ಅಸಿಡಿಕ್ ಪಿ ಎಚ್ ಅನ್ನ ಅದು ನ್ಯೂಟ್ರಲೈಸ್ ಮಾಡಿ ಸ್ಲೈಟ್ಲಿ ಆಲ್ಕಲೈನ್ ಮಾಡಿಬಿಡತ್ತೆ. ಓಕೆ, ದಿಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೈನ್ಸ್ ಎಂಜೈಮ್ಸ್ ಲೈಕ್ ಟ್ರಿಪ್ಸಿನ್. ಓಕೆ, ಟ್ರಿಪ್ಸಿನ್ ಹೆಲ್ಪ್ಸ್ ಇನ್ ದಿ ಪ್ರೋಟೀನ್ ಡೈಜೆಷನ್. ಓಕೆ, ನೆಕ್ಸ್ಟ್ lipase which helps in the fat digestion. So ee tara several other enzymes will be present which are helpful in the digestion of carbohydrate, protein and fat. Aada karana in the small intestine, first question helidwalla, complete digestion of carbohydrate, proteins and fat takes place in the small intestine. Okay, so this is what you have to write for this question. 2 ಮಾರ್ಕಿಗೆ ಕೇಳಿದ್ದಾರೆ. ಸೊ ನೀವು ಅಲ್ಲಿ ಬೈಲ್ ಜ್ಯೂಸ್ ಅಲ್ಲಿ ಇರುವಂತಹ ಏನು ಕಂಟೆಂಟ್ ಅನ್ನ ಬಗ್ಗೆ, ದಟ್ ಈಸ್ ಅಬೌಟ್ ಬೈಲ್ ಸಾಲ್ಟ್ ಅಂಡ್ ವಾಟ್ ಇಸ್ ದ ಫಂಕ್ಷನ್ ಆಫ್ ಬೈಲ್ ಸಾಲ್ಟ್ ಅಂತನೂ ಮೆನ್ಷನ್ ಮಾಡಬೇಕು. ಅಂಡ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಇರುವಂತಹ ಎಂಜೈಮ್ಸ್ಗಳು ಅವುಗಳು ಏನ್ ಮಾಡ್ತದೆ ಅಂತಾನು ಮೆನ್ಷನ್ ಮಾಡಬೇಕು. ಅಲ್ಲಿ ಲಿವರ್ ಇಂದ ಬರುವಂತಹ ಬೈಲ್ ಜ್ಯೂಸಿನ ಫಂಕ್ಷನ್ ಗೆ 1 ಮಾರ್ಕ್ ಇರುತ್ತೆ. ಪ್ಯಾಂಕ್ರಿಯಾಸ್ ಇಂದ ಬರುವಂತಹ ಪ್ಯಾಂಕ್ರಿಯಾಟಿಕ್ ಜ್ಯೂಸಿನ ಏನು ಬಗ್ಗೆ ಬರ್ದಿರೋದಕ್ಕೆ 1 ಮಾರ್ಕ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್, draw the diagram showing the structure of nephron and label Bowmann's capsule. ಸಿ ಹಿಯರ್ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತಾರೆ ಅಂತಂದ್ರೆ ಅವರೇ ಪಾರ್ಟ್ ಅನ್ನ ಕೊಡ್ತಾರೆ, ಈ ಪಾರ್ಟ್ ಅನ್ನ ಲೇಬಲ್ ಮಾಡಿ. ಇಲ್ಲಿ ಡೈರೆಕ್ಟ್ ಆಗಿ ಅವರು ಬೌಮನ್ಸ್ ಕ್ಯಾಪ್ಸುಲ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಈಗ ಸಪೋಸ್ ಡೈಜೆಸ್ಟಿವ್ ಸಿಸ್ಟಮ್ ನ ಡಯಾಗ್ರಾಮ್ ಅಂತ ಕೊಟ್ಟು ದೇ ಕ್ಯಾನ್ ಆಸ್ ಲೇಬಲ್ ದ ಪಾರ್ಟ್ ವೇರ್ ಪ್ರೋಟೀನ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಅಂತ ನೀವು ಅವ್ರು ಕೇಳ್ಬೋದು. ಅವಾಗ ನೀವು ಸ್ಟೊಮಕ್ ಅಂತ ಏನು ಲೇಬಲಿಂಗ್ ಮಾಡಬೇಕು. Or they can ask like draw a neat label diagram of human digestive system and label the liver ಅಥವಾ ಪ್ಯಾಂಕ್ರಿಯಾಸ್ ಅಂತ ಏನು ಎಕ್ಸಾಕ್ಟ್ ಆಗಿ ಪಾರ್ಟ್ಸ್ ಅನ್ನು ಕೊಟ್ಟು ಅವ್ರು ಹೇಳ್ಬಹುದು. ಯಾವ ತರ ಕೊಟ್ಟರು ನಿಮಗೆ ಲೇಬಲ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಹಿಯರ್ ಏನ್ ಮಾಡಿದ್ದಾರೆ, ನೆಫ್ರಾನ್ ಅಂತ ಕೊಟ್ಟು ಡೈರೆಕ್ಟ್ ಆಗಿ ಬೌಮನ್ಸ್ ಕ್ಯಾಪ್ಸುಲ್ ಅನ್ನ ಲೇಬಲ್ ಮಾಡಿ ಅಂತ ಹೇಳಿದ್ದಾರೆ.
Where is the Bowman's capsule here? See, cup shaped structure alwa. So the first structure, initial structure of nephron, ಈ ತರ ಸಿ ಶೇಪ್ಡ್ ಅಥವಾ ಕಪ್ ಶೇಪ್ಡ್ ಸ್ಟ್ರಕ್ಚರ್, ಇಟ್ ಇಸ್ ಬೌಮನ್ಸ್ ಕ್ಯಾಪ್ಸೂಲ್. 2 ಮಾರ್ಕ್ ಕೇಳಿದ್ದಾರೆ, 1 ಮಾರ್ಕ್ ಫಾರ್ ಬೌಮನ್ಸ್ ಕ್ಯಾಪ್ಸೂಲ್ ಅಂಡ್ 1 ಮಾರ್ಕ್ ಫಾರ್ ದ ಡಯಾಗ್ರಾಮ್. ಓಕೆ, ಡಯಾಗ್ರಾಮಿಗೆ 1 ಮಾರ್ಕ್. ಡೋಂಟ್ ವರಿ, ಬಯಾಲಜಿ ಅಂದಾಗ ಡಯಾಗ್ರಾಮ್ಸ್ ಇದೆ ಅಂತ ಹೇಳಿ ನೀವು ಟೆನ್ಷನ್ ಆಗೋದು ಬೇಡ. ಡಯಾಗ್ರಾಮ್ ನೀವು ಎಷ್ಟು ನೀಟಾಗಿ ಮಾಡಿದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಪಾರ್ಟ್ಸ್ ಅನ್ನ ಕರೆಕ್ಟ್ ಆಗಿ ಮಾಡಿದೀರಾ. ಸಿ, ಬೌಮನ್ಸ್ ಕ್ಯಾಪ್ಸೂಲ್ ಅಂದಾಗ ಅಲ್ಲಿ ಇಟ್ ಈಸ್ ಅಂಡರ್ಸ್ಟುಡ್, ಇಟ್ ಈಸ್ ಅ ಸಿ ಶೇಪ್ಡ್ ಕಪ್ ಲೈಕ್ ಸ್ಟ್ರಕ್ಚರ್ ಅಂತ. ಅದನ್ ಬಿಟ್ಟು ನೀವು ಈ ತರ ಸ್ಕ್ವೇರ್ ಮಾಡಿದ್ರೆ ಆಗತ್ತಾ? ಆಗಲ್ಲ ಅಲ್ವಾ. ಬೌಮನ್ಸ್ ಕ್ಯಾಪ್ಸೂಲ್ ಇಟ್ ಇಸ್ ಸಿ ಶೇಪ್ಡ್ ಕ್ಯಾಪ್ಸೂಲ್ ಅಂತಾನೆ. ಅದಕ್ಕೆ ಇನ್ನೊಂದು ಹೆಸರು ಏನು ಅಂತ ಕೇಳಿದ್ರೆ ಇಟ್ ಇಸ್ ಸಿ ಶೇಪ್ಡ್ ಕಪ್ ಅಥವಾ ಕಪ್ ಅಂತಾನೆ ಹೇಳುವಂತ, ಬೌಮನ್ಸ್ ಕಪ್ ಅಂತಾನೆ ಹೇಳುವಂತದ್ದು. ಸೊ ಕಪ್ ಅಂತಂದ್ರೆ ಅದು ಕಪ್ ತರನೇ ಇರ್ಬೇಕು. ಅದು ಬಿಟ್ಟು ನೀವು ಸ್ಕ್ವೇರ್, ರೆಕ್ಟಾಂಗಲ್, ಟ್ರಯಾಂಗಲ್ ಮಾಡಿದ್ರೆ ಅದು ಆಗೋದಿಲ್ಲ. ಆತರ ಸಿ, ಕಲೆಕ್ಟಿಂಗ್ ಡಕ್ಟ್ ಅಥವಾ ಟ್ಯೂಬ್ ಅಂತ ಇದ್ರೆ ಇಟ್ ಇಸ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಅದು ಈ ತರನೇ ಮಾಡ್ಬೇಕು. ಅದು ಬಿಟ್ಟು ನೀವು ಹಿಂಗೆ ರೌಂಡ್ ಮಾಡಿದ್ರೆ ನೋ. ಸೊ ಎಷ್ಟು ಚೆನ್ನಾಗಿ ಮಾಡಿದಿರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಪಾರ್ಟ್ ಆ ಹೆಸರಿಗೆ ತಕ್ಕಂಗೆ ಇದೆಯಾ ಅದು ಇರುವಾಗ. ಈಗ ಡಕ್ಟ್ ಅಥವಾ ಟ್ಯೂಬ್ ಅಂತ ಇದ್ದಾಗ ಅದ್ ನ್ಯಾರೋ ಟ್ಯೂಬ್ ತರನೇ ಮಾಡಿದೀರಾ, ಅದು ಇಂಪಾರ್ಟೆಂಟ್. ಸೊ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. ಆರ್ಟಿಸ್ಟಿಕ್ ಆಗಿ ಮಾಡೋದಕ್ಕಲ್ಲ, ಅದು ಹೇಗಿದೆ ಹಾಗಿರ್ಬೇಕು. ಅಂದ್ರೆ ಡಕ್ಟ್, ಟ್ಯೂಬ್ ಅಂತ ಇದ್ದಾಗ ನ್ಯಾರೋ ಇಲಾಂಗೇಟೆಡ್ ಸ್ಟ್ರಕ್ಚರ್, ಕ್ಯಾಪ್ಸ್ ಅಥವಾ ಕಪ್ ಅಂತ ಇದ್ದಾಗ ಸಿ ಶೇಪ್ಡ್ ಕಪ್ ಬರುವಂತದ್ದು. ಸೊ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿ, ಓಕೆನಾ. ಸೊ ಮೂವಿಂಗ್ ಆನ್ ಟು ದ 3 ಮಾರ್ಕ್ಸ್ ಕ್ವೆಶನ್. 1 ಮಾರ್ಕ್ 2 ಮಾರ್ಕ್ ಅಲ್ಲಿ ಇಷ್ಟೇ ಕ್ವೆಶನ್ ಅಂತ ಕೇಳಿದ್ರೆ ಇಷ್ಟೇ ಅಲ್ಲ. ಇವಾಗ ನಾನು ಡಿಸ್ಕಸ್ ಮಾಡಿದ್ದು ನಿಮಗೆ ಕ್ವೆಶನ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವೆಶನ್ಸ್ ಅನ್ನ ನಾನು 2-3 ಇಯರ್ಸಿನ ಕ್ವೆಶನ್ ಪೇಪರ್ ಅನ್ನ ರೆಫರ್ ಮಾಡಿ ಅದರಲ್ಲಿ ಬಂದಿರುವಂತ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ದು. ಇದಲ್ಲದೆ ಬೇರೆ ಕ್ವೆಶನ್ಸ್ ಇದೆ, ಅದನ್ನ ಲಾಸ್ಟಿಗೆ ನಾನು ಮತ್ತೆ ಡಿಸ್ಕಸ್ ಮಾಡ್ತೇನೆ. ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ದಿ ಕ್ವೆಶನ್ಸ್. ನಿಮ್ಗೆ ಕ್ವೆಶನ್ ಪೇಪರ್ ಅಲ್ಲಿ ಬಂದಿರುವಂತ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ಬೇರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಅನ್ನ ನೋಡ್ತಾ ಹೋಗುವ. Okay, so next question, write the flow chart to show the breakdown of glucose by various pathways in the cytoplasm of living organism. ಇದೆಲ್ಲಿ ಬಂದಿದೆ ಅಂತ ಕೇಳಿದ್ರೆ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಲ್ಲಿ ನಮಗೆ ಪ್ಲಾಂಟ್ ಅಲ್ಲಿ ನಾನು ಹೇಳಿದ್ದೇನೆ, ರೆಸ್ಪಿರೇಷನ್ ಇಟ್ ಇಸ್ ನಥಿಂಗ್ ಬಟ್ ನಾವು ಏನು ಇಮ್ಯಾಜಿನ್ ಮಾಡ್ತೇವೆ ಅಂತಂದ್ರೆ ಇಟ್ ಈಸ್ ಇನ್ಹಲೇಷನ್ ಅಂಡ್ ಎಕ್ಸಲೇಷನ್, ಅಥವಾ ಇನ್ಹೇಲ್ ಆಕ್ಸಿಜನ್ ಅನ್ನ ಇನ್ಹೇಲ್ ಮಾಡುವಂಥದ್ದು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಎಕ್ಸೇಲ್ ಮಾಡುವಂಥದ್ದು, ಇಷ್ಟು ಮಾತ್ರ ಅಂತ ಹೇಳಿ ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ಬಟ್ ಆಕ್ಚುಲಿ ವಾಟ್ ಹ್ಯಾಪನ್ಸ್ ಹಿಯರ್, ಅಲ್ಲಿ ಎನರ್ಜಿ ರಿಲೀಸ್ ಆಗುವಂಥದ್ದು. ಡ್ಯೂರಿಂಗ್ ದ ರೆಸ್ಪಿರೇಷನ್ ಏನಾಗ್ತದೆ, ಎನರ್ಜಿ ರಿಲೀಸ್ ಆಗ್ತದೆ. ಅದನ್ನ ಕೇಳಿರುವಂತದ್ದು ಇಟ್ ಇಸ್ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್. ಈ ಗ್ಲೂಕೋಸ್ ಎಲ್ಲಿಂದ ಸಿಗ್ತದೆ ನಮಗೆ, ದಟ್ ಈಸ್ ಇನ್ ದ, ನಮಗೆ ಗ್ಲೂಕೋಸ್ ಸಿಗುವಂತದ್ದು ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಅಥವಾ ಹೆಟರೋಟ್ರೋಫಿಕ್ ಆರ್ಗ್ಯಾನಿಸಮ್ ಅಲ್ಲಿ ಯಾವಾಗ, ಆಫ್ಟರ್ ದ ಇಂಟೇಕ್ ಆಫ್ ಫುಡ್. ಆ ಫುಡ್ ಅಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ, ಗ್ಲೂಕೋಸ್ ಇರ್ತದೆ. ಇವಾಗ ಗ್ಲೂಕೋಸ್ ಅಂದ್ರೆ ಏನು, ಇಟ್ ಈಸ್ ದಿ 6 ಕಾರ್ಬನ್ ಮಾಲಿಕ್ಯೂಲ್ ಅಲ್ವಾ. ಗ್ಲೂಕೋಸ್ ಇಟ್ ಈಸ್ ದಿ 6 glucose it is the 6 carbon molecule, 6 carbon molecule ಅಲ್ವಾ. ಯಾಕೆ ನಾವು ಬರೆಯುವಾಗ C6 ಅಂತ ಬರಿತೇವೆ, H12O6 ಅಂತ ಬರಿತೇವೆ. ಈ 6 ಕಾರ್ಬನ್ ಮಾಲಿಕ್ಯೂಲ್ ಏನಾಗಬೇಕು, ಬ್ರೇಕ್ ಡೌನ್ ಆಗಬೇಕು ಇಂಟು ಸಿಂಪ್ಲರ್ ಮಾಲಿಕ್ಯೂಲ್. ಇದು ಇವಾಗ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಇದೆ, 6 ಕಾರ್ಬನ್ ಇದೆ, ಅದು ಬ್ರೇಕ್ ಡೌನ್ ಆಗಬೇಕು. ಆ ಬ್ರೇಕ್ ಡೌನ್ ಆಗ್ಲಿಕ್ಕೆ ಏನು ಒಮ್ಮಿಂದೊಮ್ಮೆಲೆ ಬ್ರೇಕ್ ಡೌನ್ ಆಗತ್ತಾ? ಇಲ್ಲ, ಅದು ಸೆವೆರಲ್ ಪಾತ್ವೇ ಇದೆ. ಸೊ ಆ ಪಾತ್ವೆಯ ಫ್ಲೋ ಚಾರ್ಟ್ ಅನ್ನ ಕೇಳಿದ್ದಾರೆ. ಸೊ ಐ ಹೋಪ್ ಯು ಆಲ್ ನೋ ದಿಸ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್, ಓಕೆನಾ. ಈ ರೆಸ್ಪಿರೇಷನ್ ಕಾನ್ಸೆಪ್ಟ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್. ಫಸ್ಟ್ ಪ್ರಿಫರೆನ್ಸ್ ಕೊಡುವಂತದ್ದೇ ಈ ಕ್ವೆಶನ್ಗೆ. ಸೊ ಏನಾಗ್ತದೆ, ಫಸ್ಟ್ ಅದು ನಿಮಗೆ ಫ್ಲೋ ಚಾರ್ಟ್ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದ್ರೆ ಸಿಗತ್ತೆ. ಏನಾಗ್ತದೆ, ಗ್ಲೂಕೋಸ್ ಇರುತ್ತದೆ ಅಲ್ವಾ, ಫುಡ್ ಅಲ್ಲಿ ಗ್ಲೂಕೋಸ್ ಇರ್ತದೆ. ಈ ಗ್ಲೂಕೋಸ್ ಏನಾಗ್ತದೆ ಅಂತಂದ್ರೆ 3 ಕಾರ್ಬನ್ ಕಾಂಪೋನೆಂಟ್ ಆಗಿ ಕನ್ವರ್ಟ್ ಆಗ್ತದೆ, 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತದೆ. ಯಾವುದದು 3 ಕಾರ್ಬನ್ ಮಾಲಿಕ್ಯೂಲ್ ಅಂತ ಕೇಳಿದ್ರೆ ಇಟ್ ಈಸ್ ಪೈರುವೇಟ್. ಓಕೆ,
ಪೈರುವೇಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ಇದು ಎಲ್ಲಾಗುತ್ತೆ ಅಂತ ಕೇಳಿದ್ರೆ ದಟ್ ಈಸ್ ಇನ್ ದಿ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಲ್ಲಿ ಏನಾಗ್ತದೆ, ಗ್ಲೂಕೋಸ್ ಕನ್ವರ್ಟ್ಸ್ ಇಂಟು ಪೈರುವೇಟ್. ಗ್ಲೂಕೋಸ್ ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತದೆ. ಇಲ್ಲಿ ಗ್ಲೂಕೋಸ್ ಇಟ್ ಈಸ್ ಅ 6 ಕಾರ್ಬನ್ ಮಾಲಿಕ್ಯೂಲ್, ಪೈರುವೇಟ್ ಇಟ್ ಈಸ್ ದಿ 3 ಕಾರ್ಬನ್ ಮಾಲಿಕ್ಯೂಲ್. ಇವಾಗ ಒಂದು ಬ್ರೇಕ್ ಡೌನ್ ಆಯ್ತಲ್ವಾ, 6 ಕಾರ್ಬನ್ ಇಂದ 3 ಕಾರ್ಬನ್ ಗೆ ಕನ್ವರ್ಟ್ ಆಯ್ತು. ಇಲ್ಲಿಂದ ನೆಕ್ಸ್ಟ್ ಹೇಗಾಗತ್ತೆ ಅಂತ ಕೇಳಿದ್ರೆ 2 ಟೈಪ್ಸ್ ಆಫ್ ರೆಸ್ಪಿರೇಷನ್. ಯಾವುದು? ಎರೋಬಿಕ್ ರೆಸ್ಪಿರೇಷನ್ ಅಂಡ್ ಅನರೋಬಿಕ್ ರೆಸ್ಪಿರೇಷನ್. aerobic respiration means what? In the presence of oxygen. In the presence of oxygen, breakdown of pyruvate ಆದರೆ ಅದನ್ನ aerobic respiration ಅಂತ ಹೇಳ್ತೇವೆ. ಅದೇ ಆಕ್ಸಿಜನ್ ನ ಆಬ್ಸೆನ್ಸ್ ಅಲ್ಲಿ ಪೈರುವೇಟ್ ನ ಬ್ರೇಕ್ ಡೌನ್ ಆದ್ರೆ ಅದನ್ನ ಅನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೇವೆ. ಓಕೆನಾ? ಸೊ ಹಾಗಾದ್ರೆ ನಾವು ಸ್ಟಡಿ ಮಾಡುವ ಪೈರುವೇಟ್ ಫರ್ದರ್ ಬ್ರೇಕ್ ಡೌನ್ ಹೇಗಾಗತ್ತೆ ಅಂತ ಹೇಳಿ. ಫರ್ದರ್ ಬ್ರೇಕ್ ಡೌನ್ 3 ಸ್ಟೆಪ್ ಅಲ್ಲಿ ಆಗುವಂತ ಚಾನ್ಸಸ್ ಇದೆ. ಯಾವುದೆಲ್ಲ ಅಂತ ಕೇಳಿದ್ರೆ, ಫಸ್ಟ್ ಒನ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಸಪೋಸ್ ಆಕ್ಸಿಜನ್ ಇಲ್ಲ, ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆದ್ರೆ ಏನಾಗತ್ತೆ? ಈ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ಈಸ್ಟ್ ಅಲ್ಲಿ. ಓಕೆ, ಈಸ್ಟ್ ನೀವು ಕೇಳಿದಿರಲ್ವ, ಬೇಕಿಂಗ್ ಇಂಡಸ್ಟ್ರಿಯಲ್ಲೆಲ್ಲ ಯೂಸ್ ಮಾಡುವುದು ಬ್ರೆಡ್ ಎಲ್ಲ ಮಾಡ್ಲಿಕ್ಕೆ, ಫರ್ಮೆಂಟೇಷನ್ಗೆ. ಸೊ ಈಸ್ಟ್ ಅಲ್ಲಿ ನಾವು ಈ ತರದಂತಹ ಏನು ರಿಯಾಕ್ಷನ್ ಅನ್ನ ನೋಡ್ಬೋದು. ಸೊ ವಾಟ್ ಹ್ಯಾಪನ್ಸ್ ಇನ್ ದ ಈಸ್ಟ್, glucose converts into pyruvate. After the formation of pyruvate, in the absence of oxygen, this pyruvates convert into ethanol. Okay, ethanol plus carbon dioxide plus energy. ಈ ರಿಯಾಕ್ಷನ್ ಆಗುತ್ತೆ ಎಲ್ಲಿ? ಯಾವಾಗ? ಈಸ್ಟ್ ಅಲ್ಲಿ, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಇಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಇದರ ಜೊತೆ ಎನರ್ಜಿ ರಿಲೀಸ್ ಆಗುವಂಥದ್ದು. ನಮಗ್ ಬೇಕಾಗುವಂಥದ್ದು ಎನರ್ಜಿ. ಓಕೆ, ಸೊ ಈ ತರ ಈ ರಿಯಾಕ್ಷನ್ ಹಿಯರ್ ಇಥೆನಾಲ್ ಇಸ್ ಅ 2 ಕಾರ್ಬನ್ ಮಾಲಿಕ್ಯೂಲ್ ಅಂಡ್ CO2 ಸಿಂಗಲ್. ಟೋಟಲ್ ಆಗಿ 3 ಕಾರ್ಬನ್ ಆಯ್ತು. 3 ಕಾರ್ಬನ್ ಏನಾಯ್ತು? 2+1 ಆಗಿ ಸ್ಪ್ಲಿಟ್ ಆಯ್ತು. ಅದ್ ಯಾವಾಗ? ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಎಲ್ಲಿ ಅಬ್ಸರ್ವ್ ಮಾಡಬಹುದು? ದಟ್ ಈಸ್ ಇನ್ ದ ಈಸ್ಟ್. ಇವಾಗ ನೆಕ್ಸ್ಟ್ ಏನು ಅಂತಂದ್ರೆ, ಲ್ಯಾಕ್ ಆಫ್ ಆಕ್ಸಿಜನ್ ಇದ್ರೆ, ಸಪೋಸ್ ಪ್ರಾಪರ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗ್ತಾ ಇಲ್ಲ, ಲ್ಯಾಕ್ ಆಫ್ ಆಕ್ಸಿಜನ್ ಇದ್ದಾಗ ಏನಾಗ್ತದೆ? ಸೊ ನೀವು ಇದನ್ನ ಎಲ್ಲಿ ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ ಮಸಲ್ಸ್ ಅಲ್ಲಿ. ಓಕೆ, ಮಸಲ್ಸ್ ಅಲ್ಲಿ, ಮಸಲ್ ಸೆಲ್ ಅಲ್ಲಿ ಯು ಕ್ಯಾನ್ ಅಬ್ಸರ್ವ್ ದಿಸ್ ರಿಯಾಕ್ಷನ್. ಸೊ ಇವಾಗ ಸಪೋಸ್ ನೀವು ರನ್ನರ್ಸ್ ಎಲ್ಲ ನೋಡಿದಾಗ, ರನ್ನಿಂಗ್ ಪ್ರಾಪರ್ ಆಗಿ ರನ್ನಿಂಗ್ ಡ್ಯೂರಿಂಗ್ ದ ರನ್ನಿಂಗ್ ಅಥವಾ ನೀವು ಸ್ಪೀಡ್ ವಾಕಿಂಗ್ ಅಥವಾ ಸೈಕ್ಲಿಂಗ್ ಯಾವುದೇ ಫಿಸಿಕಲ್ ಆಕ್ಟಿವಿಟಿ ಮಾಡುವಾಗ ಪ್ರಾಪರ್ ಆಗಿ ಬ್ರೀದಿಂಗ್ ಮಾಡಲಿಲ್ಲ ಅಂತಂದ್ರೆ ದೆರ್ ವಿಲ್ ಬಿ ಲ್ಯಾಕ್ ಆಫ್ ಆಕ್ಸಿಜನ್. ಅವಾಗ ಏನಾಗುತ್ತೆ? ದಿಸ್ ಪೈರುವೇಟ್ ಕನ್ವರ್ಟ್ಸ್ ಇಂಟು ಲ್ಯಾಕ್ಟಿಕ್ ಆಸಿಡ್. ಲ್ಯಾಕ್ಟಿಕ್ ಆಸಿಡ್ along with this energy is released. ಓಕೆ, ಹಿಯರ್ ಬ್ರೇಕ್ ಡೌನ್ ಆಗ್ಲಿಲ್ಲ, ಜಸ್ಟ್ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಯ್ತು. ಲ್ಯಾಕ್ಟಿಕ್ ಆಸಿಡ್ ಆಲ್ಸೋ 3 ಕಾರ್ಬನ್ ಮಾಲಿಕ್ಯೂಲ್. ಸೊ ಅದ ಕಾರಣ ಪೈರುವೇಟ್ ಅದು ಬ್ರೇಕ್ ಡೌನ್ ಆಗ್ಲಿಲ್ಲ, ಸಿಂಪ್ಲಿ ಏನಾಯ್ತು, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಕನ್ವರ್ಟ್ ಆಗಿರುವಂತದ್ದು. ಓಕೆ, ಸೊ ನೆಕ್ಸ್ಟ್ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ದಟ್ ಈಸ್ aerobic respiration. Sorry, presence of oxygen. Presence of ಆಕ್ಸಿಜನ್ ಎಲ್ಲಾಗತ್ತೆ ಅಂತ ಕೇಳಿದ್ರೆ ಇನ್ ಆರ್ ಮೈಟೋಕಾಂಡ್ರಿಯಾ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳಿದವಲ್ವಾ, ಮೈಟೋಕಾಂಡ್ರಿಯಾದಲ್ಲಿ ಈ ರಿಯಾಕ್ಷನ್ ಆಗುತ್ತೆ. ಏನಾಗ್ತದೆ ಅಂತ ಹೇಳಿದ್ರೆ, ಪೈರುವೇಟ್ ಬ್ರೇಕ್ ಡೌನ್ ಆಗತ್ತೆ. ಹೇಗ್ ಬ್ರೇಕ್ ಡೌನ್ ಆಗತ್ತೆ ಅಂತಂದ್ರೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ, ಈ ರಿಯಾಕ್ಷನ್ ಆಗ್ತದೆ. ದಿಸ್ ಇಸ್ ಕಾಲ್ಡ್ ಆಸ್ ಎರೋಬಿಕ್ ರಿಯಾಕ್ಷನ್. ಈ ಫ್ಲೋ ಚಾರ್ಟ್ ಅನ್ನ ನೀವು ಬರೀಬೇಕು. ಓಕೆ, 3 ಮಾರ್ಕ್ಸ್ ಈ ಫ್ಲೋ ಚಾರ್ಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ರೆಸ್ಪಿರೇಷನ್ ಕಾನ್ಸೆಪ್ಟ್ ಅಲ್ಲಿ ಮೇಡಮ್ ಕಲಿಲೇಬೇಕು, ಯಾವುದು ಕಲಿಯದಿದ್ರು ಇದನ್ನ ಮಾತ್ರ ಕಲಿಬೇಕು ಅಂತ ಇರುವಂತ ಕ್ವೆಶನ್ ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳಿದ್ರೆ ಐ ಟೆಲ್ ದಿಸ್ ಕ್ವೆಶನ್. ಇದು ನೀವು ಸ್ಟಡಿ ಮಾಡಲೇಬೇಕು. ದಿಸ್ ಇಸ್ ಅ ಕಂಪಲ್ಸರಿ ಕಾನ್ಸೆಪ್ಟ್ ನೀವು ಸ್ಟಡಿ ಮಾಡುವಂತ.
Okay, yes. Moving on to explain the function of stomach in the human digestive system. Function of stomach ಏನು ಅಂತ ಕೇಳಿದ್ರೆ protein digestion. Protein digestion. First, uh, it is protein digestion. ಪ್ರೋಟೀನ್ ಡೈಜೆಷನ್ ಹೇಗಾಗತ್ತೆ ಅಂತ ಕೇಳಿದ್ರೆ ಆ ಪ್ರೋಟೀನ್ ಡೈಜೆಷನ್ ನ ಸ್ಟೆಪ್ಸ್ ಅನ್ನ ಬರಿಬೇಕು. ಏನಾಗ್ತದೆ, ಫಸ್ಟ್ ಇನಿಷಿಯಲ್ ಏನಾಗ್ತದೆ, ಫುಡ್ ಬರುವಂತದ್ದು ಎಲ್ಲಿಗೆ, ಸ್ಟೊಮಕ್ಕಿಗೆ. ಅವಾಗ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಇಂದ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಆಗುತ್ತೆ ಅಂಡ್ ಗ್ಯಾಸ್ಟ್ರಿಕ್ ಜ್ಯೂಸ್ ಕಂಟೈನ್ಸ್ HCl, ಪೆಪ್ಸಿನ್ ಅಂಡ್ ಮ್ಯೂಕಸ್. ಅವುಗಳ ಫಂಕ್ಷನ್ಸ್ ಅನ್ನ ಬರೆದ್ರೆ ಯು ಗೆಟ್ ದಿ 3 marks. ಓಕೆ, ಸೊ ಪ್ರೋಟೀನ್ ಡೈಜೆಷನ್ ಅನ್ನ ಸೀದೆ ನಿಮಗೆ ಫಂಕ್ಷನ್ ಅಂತ ಮಾತ್ರ ಕೇಳಿದರೆ ಫಂಕ್ಷನ್ 3 marks ಏನ್ ಬರೆಯೋದು ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕಿಲ್ಲ. ಹಿಯರ್ ಯು ಹ್ಯಾವ್ ಟು ರೈಟ್ ದ ಕಂಪ್ಲೀಟ್ ಪ್ರೋಟೀನ್ ಡೈಜೆಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ದ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಗಿವ್ ರೀಸನ್ ಅಲ್ಲಿ ಸಿ ದಟ್ ವೆಂಟ್ರಿಕಲ್ಸ್ ಆಫ್ ಹ್ಯೂಮನ್ ಹಾರ್ಟ್ ಹ್ಯಾವ್ ಥಿಕ್ ವಾಲ್. ವೆಂಟ್ರಿಕಲ್ಸ್ ವೆನ್ ಕಂಪೇರ್ಡ್ ಟು ದ ಆರಿಕಲ್ಸ್ ಗೆ ಕಂಪೇರ್ ಮಾಡಿದ್ರೆ ವೆಂಟ್ರಿಕಲ್ಸ್ ಇನ ವಾಲ್ವ್ ಥಿಕ್ ಆಗಿದೆ, ಆರಿಕಲ್ಸ್ ಇದು ಥಿನ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ ಸಿ ಆಲ್ ದ ಆಕ್ಸಿಜನೇಟೆಡ್ ಬ್ಲಡ್, ಏನೆಲ್ಲ ಆಕ್ಸಿಜನೇಟೆಡ್ ಬ್ಲಡ್ ಇದೆಯಲ್ವಾ, ಆಕ್ಸಿಜನೇಟೆಡ್ ಬ್ಲಡ್ ಆರ್ ಪಂಪ್ಡ್ ಥ್ರೂ ವೆಂಟ್ರಿಕಲ್ಸ್ ಟು ದ ಬಾಡಿ ಆರ್ಗನ್ಸ್. ಬಾಡಿಯಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸ್ ಗಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಪಂಪ್ ಮಾಡುವಂತದ್ದು ಇಟ್ ಈಸ್ ವೆಂಟ್ರಿಕಲ್ಸ್. ದಟ್ ಈಸ್ ವೈ ವಾಟ್ ಹ್ಯಾಪನ್ಸ್ ಇನ್ ದ ವೆಂಟ್ರಿಕಲ್ ವಿ ಕ್ಯಾನ್ ಅಬ್ಸರ್ವ್ ದ ಹೈಯರ್ ಪ್ರೆಷರ್. ಆ ಪ್ರೆಷರ್ ಅನ್ನ, ಆ ಹೈಯರ್ ಪ್ರೆಷರ್ ಇರುವಾಗ ಅಲ್ಲಿ ಸರ್ವೈವ್ ಆಗ್ಲಿಕ್ಕೆ ವೆಂಟ್ರಿಕಲ್ಸ್ಗೆ ಥಿಕ್ ವಾಲ್ಸ್ ಗಳಿದೆ. ಓಕೆ, ಸೊ ಏನ್ ಬರಿತೀರಿ ಈ ಕ್ವೆಶನ್ಗೆ ಆನ್ಸರ್ ಅಂತಂದ್ರೆ ದಿಸ್ ಥಿಕ್ ವಾಲ್ allows a highly efficient supply of oxygenated blood to the body parts. Ventricles of human heart have thick wall because it allows a highly efficient supply of oxygenated blood to the body parts. Okay, so next it is necessary to separate oxygenated and deoxygenated blood in mammals and birds. ಮಾಮಲ್ಸ್ ಮತ್ತೆ ಬರ್ಡ್ಸ್ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಸಪರೇಟ್ ಮಾಡುವಂತ ನೆಸೆಸಿಟಿ ಇದೆ. ಯಾಕೆ ಅಂತಂದ್ರೆ ಫಾರ್ ದ ಈಸಿ ಫಂಕ್ಷನಿಂಗ್ ಆಫ್ ಹಾರ್ಟ್ ಅಥವಾ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಹಾರ್ಟಿನ ಪ್ರಾಪರ್ ಫಂಕ್ಷನಿಂಗ್ ಆಗಬೇಕು, ಅಥವಾ ಫಾರ್ ದ ಪ್ರಾಪರ್ ಮೂವ್ಮೆಂಟ್ ಆಫ್ ದ ಬ್ಲಡ್, ನಮ್ಮ ನಮ್ಮ ಬಾಡಿಗೆ ಬ್ಲಡ್ ಪ್ರಾಪರ್ ಆಗಿ ಸರ್ಕ್ಯುಲೇಟ್ ಆಗಬೇಕು ಅಂತಂದ್ರೆ ದೇರ್ ಶುಡ್ ಬಿ ಸಪರೇಷನ್ ಬಿಟ್ವೀನ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಓಕೆ, ಆನ್ಸರ್ ಏನ್ ಬರೀತೀರಿ? ಇಟ್ ಈಸ್ ನೆಸೆಸರಿ ಟು ಸಪರೇಟ್ ಆಕ್ಸಿಜನೇಟೆಡ್ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಇನ್ ಮ್ಯಾಮಲ್ಸ್ ಅಂಡ್ ಬರ್ಡ್ಸ್ ಬಿಕಾಸ್ ಫಾರ್ ದ ಈಸಿ ಫಂಕ್ಷನಿಂಗ್ ಆಫ್ ಹಾರ್ಟ್. ಓಕೆ, ಫಾರ್ ದ ಈಸಿ ಆಪರೇಷನ್ ಅಥವಾ ಫಾರ್ ದ ಈಸಿ ಫಂಕ್ಷನಿಂಗ್ ಆಫ್ ದಿ ಸರ್ಕ್ಯುಲೇಟರಿ ಸಿಸ್ಟಮ್ ನ ಈಸಿ ಫಂಕ್ಷನಿಂಗ್ಗೋಸ್ಕರ ಈ ತರ ಸಪರೇಷನ್ ಬೇಕೇ ಬೇಕು. ಓಕೆ, ಮೂವಿಂಗ್ ಆನ್ ಟು ದ 4 marks ಕ್ವೆಶನ್. ಏನ್ ಕೊಟ್ಟಿದ್ದಾರೆ? ವಿಚ್ ಮಾಲಿಕ್ಯೂಲ್ ಇಸ್ ಫಾರ್ಮ್ ಡ್ಯೂರಿಂಗ್ ದ ಫಸ್ಟ್ ಸ್ಟೆಪ್ ಆಫ್ ಸೆಲ್ಯುಲರ್ ರೆಸ್ಪಿರೇಷನ್ ಬೈ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಮಾಲಿಕ್ಯೂಲ್ ಇನ್ ಸೈಟೋಪ್ಲಾಸಮ್. ನೋಡಿ, 3 marksಗೂ ಕೇಳಿದ್ದಾರೆ. ಇಲ್ಲಿ ಅದೇ ಕ್ವೆಶನ್ ಅನ್ನ 4 markಗೂ ಕೇಳಿದ್ದಾರೆ, ಬಟ್ ಒಂದು ಕ್ವೆಶನ್ ಆಡ್ ಮಾಡಿದ್ದಾರೆ ಇಲ್ಲಿ. ನೋಡಿ, ಯಾವ ಮಾಲಿಕ್ಯೂಲ್ ಗ್ಲೂಕೋಸ್ ಫಸ್ಟ್ ಬ್ರೇಕ್ ಡೌನ್ ಆಗಿ ಯಾವ ಮಾಲಿಕ್ಯೂಲ್ ಫಾರ್ಮ್ ಆಯಿತು? ಇದಕ್ಕೆ ಆನ್ಸರ್ ಇಟ್ ಇಸ್ ಪೈರುವೇಟ್ ಅಲ್ವಾ. ಫಸ್ಟ್ ಮಾಲಿಕ್ಯೂಲ್ ಆಫ್ಟರ್ ಗ್ಲೂಕೋಸ್ ಇಟ್ ಇಸ್ ಅ 6 carbon ಮಾಲಿಕ್ಯೂಲ್. ಅದು ಬ್ರೇಕ್ ಡೌನ್ ಆಗಿ ಯಾವ್ದು ಫಾರ್ಮ್ ಆಗತ್ತೆ? ಇಟ್ ಇಸ್ ಪೈರುವೇಟ್, ದಟ್ ಇಸ್ 3 carbon ಮಾಲಿಕ್ಯೂಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ಏನ್ ಕೇಳಿದ್ದಾರೆ? ಮೆನ್ಷನ್ ದ ಟೈಪ್ಸ್ ಆಫ್ ರೆಸ್ಪಿರೇಷನ್. what 2 types of respiration. ಯಾವುದೆಲ್ಲ 2 types of respiration? It is aerobic respiration and one more it is anaerobic respiration. aerobic respiration ಮತ್ತು anaerobic respiration. ಆಯ್ತಾ? ಇವಾಗ ರೈಟ್ ಎನಿ 2 ಡಿಫರೆನ್ಸ್. ಈಗ ಪೈರುವೇಟ್ ಅಂತ ಬರೆದದಕ್ಕೆ 1 mark, aerobic anaerobic ಅಂತ ಬರೆದದಕ್ಕೆ 1 mark. ಇದರ ನಡುವಲ್ಲಿರುವಂತಹ 2 ಡಿಫರೆನ್ಸ್ ಏನು? 2 ಡಿಫರೆನ್ಸ್. aerobic respiration
happens ಅಥವಾ aerobic respiration takes place when there is oxygen or in the presence of oxygen ಏನಾಗ್ತದೆ aerobic respiration ಆಗುವಂಥದ್ದು. ಇದು the absence of oxygen ಇದ್ದಾಗ ಅದನ್ನ anaerobic respiration ಅಂತ ಹೇಳುವಂಥದ್ದು. ಓಕೆ, aerobic respiration ನಲ್ಲಿ ಪೈರುವೇಟ್ ಏನಾಗಿ ಕನ್ವರ್ಟ್ ಆಗ್ತದೆ, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ ರಿಲೀಸ್ ಆಗುವಂಥದ್ದು. ಓಕೆ, ಎನರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ, ಇಥೆನಾಲ್ ಆಗಿ ಪೈರುವೇಟ್ ಕನ್ವರ್ಟ್ಸ್ ಇಂಟು ಇಥೆನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಎರೋಬಿಕ್ ರೆಸ್ಪಿರೇಷನ್ ಎಲ್ಲಾಗತ್ತೆ, that is in the mitochondria. In the mitochondria you can observe the aerobic respiration. Anaerobic respiration where you can observe in the yeast. Okay, so ಯಾವ್ದು ಬೇಕಾದ್ರೂ ಎರಡು ಡಿಫರೆನ್ಸ್ ಅನ್ನ ನೀವು ಬರೀಬಹುದು. Okay, ಇಷ್ಟು ಬರೆದ್ರೆ you will get 4 marks. Next, which are the factors essential for photosynthesis? Mention the events that occur during the process and present this by a balanced chemical reaction. ಇದು ನೀವು ನ್ಯೂಟ್ರಿಷನ್ ಅಲ್ಲಿ ನೀವು ನೋಡಿರ್ತೀರಿ. ಏನ್ ನೋಡಿದಿರಿ ಅಂತ ಕೇಳಿದ್ರೆ, ರಿಯಾಕ್ಷನ್, ಫೋಟೋಸಿಂಥಸಿಸ್ ನ ರಿಯಾಕ್ಷನ್ ಯಾವುದು, CO2. ಫಸ್ಟ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಇಟ್ ಇಸ್ ಈಕ್ವೇಶನ್ ಬರೆಯುವಾಗ ನೀವು ಅಬ್ಸರ್ವ್ ಮಾಡಿದಿರಿ. ಏನು, CO2 ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್, ಅದರ ಜೊತೆ ಕ್ಲೋರೋಫಿಲ್ ಪಿಗ್ಮೆಂಟ್. ಇಷ್ಟೆಲ್ಲ ಫ್ಯಾಕ್ಟರ್ಸ್ ಫೋಟೋಸಿಂಥಸಿಸ್ಗೆ ಬೇಕೇ ಬೇಕು. ಓಕೆನಾ? ಸೊ ಆಯ್ತು. ನೆಕ್ಸ್ಟ್, ಮೆನ್ಷನ್ ದ ಈವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ದಿಸ್ ಪ್ರೋಸೆಸ್ ಅಂಡ್ ರೆಪ್ರೆಸೆಂಟ್ ದಿಸ್ ಬೈ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಏನೆಲ್ಲ ಈವೆಂಟ್ಸ್ ಆಗುತ್ತೆ? ಸೊ 3 ಈವೆಂಟ್ಸ್ ಆಗುತ್ತೆ. ಫಸ್ಟ್ ಒನ್, ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ. ಆಯ್ತಾ? ಯಾವ್ದು ಅಬ್ಸಾರ್ಬ್ ಮಾಡುವಂಥದ್ದು? ದಟ್ ಇಸ್ ಕ್ಲೋರೋಫಿಲ್. ನೆಕ್ಸ್ಟ್ ಏನಾಗ್ತದೆ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ ಆಗುವಂಥದ್ದು. ನೆಕ್ಸ್ಟ್, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್. ಸೊ ಫಸ್ಟ್ ಈವೆಂಟ್ ಆಗುವಂಥದ್ದು ಇಟ್ ಇಸ್ ಅಬ್ಸಾರ್ಪ್ಷನ್ ಆಫ್ ಸೋಲಾರ್ ಎನರ್ಜಿ. ಯಾವ್ದು ಅಬ್ಸಾರ್ಬ್ ಮಾಡುವಂಥದ್ದು? ಇಟ್ ಈಸ್ ಬೈ ಕ್ಲೋರೋಫಿಲ್ ಅಬ್ಸಾರ್ಬ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಈವೆಂಟ್ ಏನಾಗ್ತದೆ, this solar energy converts into chemical energy. Okay, converts into chemical energy. ಆ ತರ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗುವಾಗ ಏನಾಗ್ತದೆ, ಕೆಮಿಕಲ್ ಎನರ್ಜಿ ಅಂಡ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ಓಕೆ, ಸೊ ನೆಕ್ಸ್ಟ್ ಮೂರನೇದು ಏನಾಗ್ತದೆ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ಸ್. ಓಕೆ, ಸೊ ಇದನ್ನ ನೀವು ಮೆನ್ಷನ್ ಮಾಡಿ ಅಂಡ್ ರೆಪ್ರೆಸೆಂಟ್ ದಿಸ್ ಪ್ರೊಸೆಸ್ ಬೈ ಅ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಏನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಫೋಟೋಸಿಂಥಸಿಸ್ಗೆ? 6CO2 plus 6H2O. Okay na? In the presence of sunlight and chlorophyll pigment gives C6H12O6 plus 6O2. ಇದನ್ನ ನೀವು ಮೆನ್ಷನ್ ಮಾಡಬೇಕು. ಸೊ ಏನು ರಿಯಾಕ್ಷನ್? 6CO2 plus 6H2O in the presence of sunlight and chlorophyll pigment. What happens? C6H12O6 C6H12O6 plus oxygen plus 6 oxygen. ಈ ರಿಯಾಕ್ಷನ್ ಅನ್ನ ನೀವು ಮೆನ್ಷನ್ ಮಾಡಿ. ಓಕೆ, ಇಷ್ಟು ಮಾಡಿದ್ರೆ you'll get 4 marks. Next, explain the digestion of food material in stomach and small intestine. We already studied this. Okay, yeah. Explain the role of xylem and phloem tissue in the transportation of materials in plant. Xylem helps in the conduction of water
ಅವಾಗ ನಾವು ಸ್ಟಡಿ ಮಾಡಿದ್ದೇವೆ ಫ್ಲೋಯಮ್ ಫುಡ್. ಓಕೆ, xylem ಅಲ್ಲಿ ವಾಟರ್ ಹೇಗೆ ಕಂಡಕ್ಟ್ ಆಗ್ತದೆ, ಅಪ್ವರ್ಡ್ ಮೂವ್ಮೆಂಟ್ ಆಗುವಂತದ್ದು, ಟ್ರಾನ್ಸ್ಪಿರೇಷನ್ ಆಗುವ ಕಾರಣ ಅಪ್ವರ್ಡ್ ಮೂವ್ಮೆಂಟ್ ಆಗುವಂತದ್ದು. ಅದು ಬರೆದ್ರೆ ಇಲ್ಲಿಗೆ 2 ಮಾರ್ಕ್ಸ್. ಫ್ಲೋಯಮ್ ಅನ್ನು ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿದ್ವಿ, 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಕೇಳಿದ್ವಿ. ಅಲ್ಲಿ 2 ಮಾರ್ಕ್ಸ್ಗೆ ಏನ್ ಬರೆದಿದ್ವಲ್ಲ ಅದನ್ನೇ ಇಲ್ಲಿ ಬರೆದ್ರೆ ಯು ವಿಲ್ ಗೆಟ್ ದಿ 4 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ 5 ಮಾರ್ಕ್ಸ್ಗೆ ಹ್ಯೂಮನ್ ಹಾರ್ಟ್, ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್. ಇಲ್ಲಿ ಡೈರೆಕ್ಟ್ ಆಗಿ ಲೇಬಲ್ ಮಾಡಿ ಹ್ಯೂಮನ್ ಡ್ರಾ ದ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್ ಅಂತಾನು ಕೇಳ್ಬೋದು, ಅಥವಾ ಪಾರ್ಟ್ಸ್ ಅನ್ನ ಅವರೇ ಕೊಡ್ಬೋದು. ಇಂಥ ಪಾರ್ಟ್ಸ್ ಅನ್ನು ನೀವು ಲೇಬಲ್ ಮಾಡಿ ಅಥವಾ ಮೆನ್ಷನ್ ಮಾಡಿ, ನೆಫ್ರಾನ್ ಅಲ್ಲಿ ನಾವು ಸ್ಟಡಿ ಮಾಡಿದ ಹಾಗೆ. ಓಕೆ, ಈ ಚಾಪ್ಟರ್ ಇಂದ 5 ಮಾರ್ಕಿಗೆ ಕ್ವೆಶನ್ಸ್ ಅನ್ನ ಬರ್ತದೆ. ಆ 5 ಮಾರ್ಕ್ ನಿಮಗೆ 3+2 ಅಂತ ಬರ್ಬೋದು, ಅಥವಾ ಕಂಪ್ಲೀಟ್ 5 ಮಾರ್ಕ್ಸಿಗೆ ಬರ್ಬೋದು, 4+1 ಅಂತ ಬರ್ಬೋದು. ಅದು ಯಾವ ತರ ಬರುತ್ತೆ ಅಂತ ಹೇಳಕ್ ಆಗಲ್ಲ, ಬಟ್ ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಈ ಚಾಪ್ಟರ್ ಇಂದ ಬರುವಂತದ್ದು. ಇಲ್ಲಿಯ ತನಕ ನಾವು ಡಿಸ್ಕಸ್ ಮಾಡಿರುವಂತದ್ದು ಆಲ್ರೆಡಿ ಕ್ವೆಶನ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಇದಲ್ಲದೆ ದೇರ್ ಆರ್ ಸೆವರಲ್ ಅದರ್ ಕ್ವೆಶನ್ಸ್, ಓಕೆ, ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆ, ಸೊ ಅದನ್ನ ಲೆಟ್ ಅಸ್ ಡಿಸ್ಕಸ್ in one more class. Okay, thank you so much. Please understand the concept and study. Okay, don't simply by heart. ಸಿಂಪಲ್ ಆಗಿ ಬೈ ಹಾರ್ಟ್ ಮಾಡ್ಕೊಂಡು ಹೋಗ್ಬೇಡಿ, ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಓದಿ. ಓಕೆನಾ? ಸೊ ಎನಿ ಡೌಟ್ಸ್, ಎನಿ ಕ್ವರೀಸ್, ಪ್ಲೀಸ್ ಕಾಂಟ್ಯಾಕ್ಟ್ ಅಸ್. ಏನೇ ಡೌಟ್ಸ್ ಇದ್ರು, ಏನೇ ಏನು ನಿಮಗೆ ಕ್ವೆಶನ್ಸ್ ಇದ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್ ಯು. Okay, thank you so much. Take care. Bye bye. See you in the next class.